ಶ್ರೀ ಗುರುಭ್ಯೋ ನಮಃ. ಗುರುರ್ಬ್ರಹ್ಮ ಗುರುರ್ವಿಷ್ಣುರ್ಗುರುರ್ದೇವೋ ಮಹೇಶ್ವರಃ. ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಎಡತೊರೆ ಯೋಗಾನಂದೇಶ್ವರ ಸಂಸ್ಥಾನದ ಪರಮಪೂಜ್ಯ ಉಭಯ ಶ್ರೀಗಳವರಿಗೂ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ, ಎಂದಿನಂತೆ ಶತಶ್ಲೋಕಿ ಚಿಂತನೆಯನ್ನು ಮುಂದುವರಿಸ್ತಾ ಇದ್ದೇನೆ. ಈ ಶತಶ್ಲೋಕಿಯ ಆರಂಭದಲ್ಲಿ ಗುರುವನ್ನು ಸ್ಮರಿಸಿ, ಆಮೇಲೆ ಅನುಬಂಧ ಚತುಷ್ಟಯ ಅಥವಾ ಈ ಬ್ರಹ್ಮಜಿಜ್ಞಾಸೆಯನ್ನು ಮಾಡುವುದಕ್ಕೆ ಬೇಕಾದ ಸಾಧನಗಳನ್ನು ವಿವರಿಸ್ತಾ ಇದ್ದಾರೆ. ಇಲ್ಲಿ 4 ಸಾಧನಗಳಿವೆ: ವಿವೇಕ, ವೈರಾಗ್ಯ, ಮುಮುಕ್ಷುತ್ವ ಮತ್ತು ಸಂಪತ್ತಿ. ಹೀಗೆ 4 ಸಾಧನಗಳು ಬ್ರಹ್ಮವಿಚಾರಕ್ಕೆ ಅವಶ್ಯಕವಾಗಿವೆ. ಅವುಗಳಲ್ಲಿ ಆರಂಭದಲ್ಲಿ ಆತ್ಮಾನಾತ್ಮ ವಿವೇಕ ಅಂತ ಹೇಳಿ, ಅದರಿಂದಲೇ ನಿತ್ಯಾನಿತ್ಯ ವಿವೇಕವನ್ನು ಹೇಳಿದ್ದಾರೆ. ಈಗ ವೈರಾಗ್ಯ ಎನ್ನುವ ಸಾಧನವನ್ನು ಅವರು ದೃಷ್ಟಾಂತದ ಮೂಲಕ ವಿವರಿಸ್ತಿದ್ದಾರೆ. ನಿನ್ನೆ 2 ಶ್ಲೋಕಗಳು ಆ ವೈರಾಗ್ಯವನ್ನು ಕುರಿತೇ ಇವೆ. ಆ ವೈರಾಗ್ಯ ವಿಚಾರವನ್ನೇ ಮತ್ತೆ ಮುಂದುವರಿಸ್ತಾ ಇದ್ದಾರೆ. ಶಕ್ತ್ಯಾ ನಿರ್ಮೋಕತಃ ಸ್ವಾದ್ ಬಹಿರಿವ ಯಃ ಪ್ರವ್ರಜನ್ ಸ್ವೀಯಗೇಹಾತ್ ಬಹಿರಹಿರಿವ ಯಃ ಪ್ರವ್ರಜನ್ ಸ್ವೀಯಗೇಹಾತ್ ಛಾಯಾಂ ಮಾರ್ಗದ್ರುಮೋತ್ಥಾಂ ಪಥಿಕೈವ ಮನಃ ಸಂಶ್ರಯೇ ದೇಹ ಸಂಸ್ಥಾಂ ಕ್ಷುತ್ಪರ್ಯಾಪ್ತಂ ತರುಭ್ಯಃ ಪತಿತಫಲಮಯಂ ಪ್ರಾರ್ಥಯೇದ್ಭೈಕ್ಷಮನ್ನಂ ಸ್ವಾತ್ಮಾರಾಮಂ ಪ್ರವೇಷ್ಟುಂ ಸಖಲು ಸುಖಮಯಂ ಪ್ರವ್ರಜೇದ್ದೇಹತೋಪಿ. ಈ ಪ್ರವ್ರಜ್ಯ ಅಥವಾ ಸನ್ಯಾಸ, ಇದು ಹಿಂದೆ 2 ಶ್ಲೋಕಗಳಿಂದ ವೈರಾಗ್ಯ ಪೂರ್ವಕವಾಗಿ ಅದರ ವಿವರಣೆ ಮಾಡಿದ್ರು. ಈಗ ಇನ್ನೊಂದು ರೀತಿಯಲ್ಲಿ ಅದನ್ನು ಮತ್ತೆ ಹೇಳ್ತಾ ಇದ್ದಾರೆ. ಶಕ್ತ್ಯ ಅಂದರೆ ಇಲ್ಲಿ ಪುರುಷನಿಗೆ ಬೇಕಾದ ಶಕ್ತಿ ಅಥವಾ ಜಿಜ್ಞಾಸುವಿಗೆ ಬೇಕಾದ ಶಕ್ತಿ ಅಂತಂದರೆ ಅದು ವೈರಾಗ್ಯ. ವೈರಾಗ್ಯ ಇಲ್ಲದೇ ಇದ್ದರೆ ಈ ಬ್ರಹ್ಮ ಜಿಜ್ಞಾಸೆ ಎನ್ನುವುದು ಸಂಭವಿಸೋದಿಲ್ಲ. ಅವನು ಒಂದೋ ಮನೆಯಿಂದ ಹೊರಗೆ ಹೋಗಬೇಕು, ಇಲ್ಲ ಶರೀರದ ಅಭಿಮಾನವನ್ನು ಬಿಟ್ಟು ಮನೆಯಲ್ಲೇ ಇದ್ದರೂ ಇರಬಹುದು ಅಂಥೇಳಿ 2 ಪ್ರಕಾರವನ್ನು ಹಿಂದೆ ಹೇಳಿದರು. ಈಗ ಅದಕ್ಕೆ ಒಂದು ಉದಾಹರಣೆಯನ್ನು ಅವರು ಕೊಡ್ತಾರೆ. ಶಕ್ತ್ಯ ನಿರ್ಮೋಕತ ಸ್ವಾದ್ ಬಹಿರಹಿರಿವ ಅಂತ. ಈ ಹಾವು ಪೊರೆಯನ್ನು ಬಿಡುತ್ತಂತೆ. ಹಾವು ಪೊರೆಯನ್ನು ಬಿಡುವಾಗ ಅದು ಆ ಪೊರೆ ಎನ್ನುವುದು ಅದು ಶರೀರದ ಒಂದು ಭಾಗ, ಅದು ಶರೀರದ ಹೊರಗಿನ ಆವರಣ. ಆ ಆವರಣವನ್ನು ಅದು ಹೇಗೆ ಬಿಡುತ್ತೆ ಅಂತಂದರೆ ತುಂಬ ಬಲಪೂರ್ವಕವಾಗಿ ಅದನ್ನು ಬಿಡುತ್ತಂತೆ. ಶಕ್ತಿ ಹಾಕಿ ಬಿಡಬೇಕು, ಹಾಗೆ ಅದರಿಂದ ಹೊರಗೆ ಬರಲಿಕ್ಕೆ ಆಗೋದಿಲ್ಲ ಅದು. ಹಾಗೆ ಶಕ್ತಿಯ ಅಹಿಹಿ ಇವ ನಿರ್ಮೋಕತಃ ಯಹ ಸ್ವೀಯಗೇಹಾತ್ ಪ್ರವ್ರಜನ್ ಅಂತ. ಹಾಗೆ ತನ್ನ ಮನೆಯಿಂದ ಇವನು ಹೊರಕ್ಕೆ ಹೋಗಬೇಕು ಸನ್ಯಾಸಿಯಾಗಿ.
ಅಷ್ಟು ಸುಲಭವಾಗಿ ಹೊರಗೆ ಹೋಗ್ಲಿಕ್ಕಾಗೋದಿಲ್ಲ. ಯಾಕೆಂದರೆ ಅದು ಬಿಡೋದಿಲ್ಲ. ಈ ಹಾವಿನ ಪೊರೆ ಆ ಹಾವಿನ ಶರೀರವನ್ನು ಹೇಗೆ ಬಿಡೋದಿಲ್ಲ ಅಷ್ಟು ಸುಲಭವಾಗಿ, ಹಾಗೆ ಇವನು ಮನೆಯಿಂದ ಹೊರಗೆ ಹೋಗಬೇಕು ಅಂತಂದ್ರೆ ಅಷ್ಟು ಸುಲಭವಾಗಿ ಬಿಟ್ಟು ಹೋಗ್ಲಿಕ್ಕಾಗೋದಿಲ್ಲ, ಬಹಳ ಕಷ್ಟವಾಗುತ್ತೆ. ಅದಕ್ಕಾಗಿ ಅವರು ಅದನ್ನು ಬಹಳ ಬಲಪೂರ್ವಕವಾಗಿ ಬಿಟ್ಟು ಹೋಗಬೇಕು ಅಂತ. ಶಕ್ತ್ಯಾ ನಿರ್ಮೋಕತ ಸ್ವಾತ್ ಬಹಿರಹಿರಿವ ಯಃ ಪ್ರೌರಜನ್ ಸ್ವೀಯಗೇಹಾತ್ ಛಾಯಾಂ ಮಾರ್ಗದ್ರುಮೋತ್ಥಾಂ ಪಥಿಕೈವ ಮನಃ ಸಂಶ್ರಯೇ ದೇಹ ಸಂಸ್ಥಾಂ ಅಂತ. ಹೀಗೆ ಸರ್ಪ ಎನ್ನುವುದು ಪೊರೆಯನ್ನು ಹೇಗೆ ಬಲಪೂರ್ವಕವಾಗಿ ಬಿಟ್ಟು ಹೊರಗೆ ಹೋಗುತ್ತೋ ಹಾಗೆ ಇವರು ಪುತ್ರ, ಕಲತ್ರ ಮುಂತಾದವುಗಳ ಸ್ನೇಹವನ್ನೆಲ್ಲ ಕಳಚಿಕೊಂಡು ಬಹಳ ಕಷ್ಟಪಟ್ಟಾದರೂ ಹೊರಗೆ ಹೋಗಬೇಕಂತೆ. ಆಗ ಹೊರಗೆ ಹೋಗ್ಬಿಟ್ರೆ ಈಗ ಮನೆಯಲ್ಲಿದ್ದಾಗ ಇವರಿಗೆ ಜೀವನ ಎನ್ನುವುದು ಎಲ್ಲರೊಟ್ಟಿಗೆ ಆಗುತ್ತೆ. ಅಂದರೆ ಇವನೇ ಜವಾಬ್ದಾರಿಯನ್ನು ತೆಗೆದುಕೊಂಡ್ರು ಒಬ್ಬನೇನು ಅಲ್ಲಿರೋದಿಲ್ವಲ್ಲ, ಬೇರೆಯವರು ಇರ್ತಾರೆ, ಅವರ ಏನೇನು ಸಾಧ್ಯವೋ ಅದನ್ನೆಲ್ಲ ಮಾಡ್ತಿರ್ತಾರೆ. ಹಾಗಾಗಿ ಮನೆಯಲ್ಲಿದ್ದಾಗ ಜೀವನ ಎನ್ನುವುದು ಒಂದು ರೀತಿಯಲ್ಲಿ ವ್ಯವಸ್ಥಿತವಾಗಿರುತ್ತೆ. ಹೊರಗೆ ಹೋಗ್ಬಿಟ್ರೆ ಆ ಇರೋ ವ್ಯವಸ್ಥೆಯೂ ಇಲ್ಲ ಅಂತಾಗುತ್ತೆ. ಆಗ ಏನು ಮಾಡಬೇಕು ಅನ್ನೋದು ಪ್ರಶ್ನೆ. ಅದಕ್ಕೆ ಇವರು ಏನು ಹೇಳ್ತಾರೆ, ಈ ದಾರಿ ಹೋಕ ಅಂದರೆ ಪಾಂಥ, ಇಲ್ಲಿ ಪಥಿಕ ಎನ್ನುವ ಶಬ್ದವನ್ನು ಬಳಸಿದ್ದಾರೆ. ಆ ಪಥಿಕ ಅವನು ಮರದ ನೆರಳನ್ನು ಆಶ್ರಯಿಸ್ತಾನೆ. ತುಂಬ ತೊಂದರೆ ಆಯಿತು ಅಂತಾದರೆ ಆಗ ತನ್ನ ಆಯಾಸದ ಪರಿಹಾರಕ್ಕಾಗಿ ಮರದ ನೆರಳನ್ನು ಆಶ್ರಯಿಸ್ತಾನೆ. ಅಂದರೆ ಇವನಿಗೆ ವಿಶ್ರಾಂತಿಗಾಗಿ ಮನೆ ಹೇಗಿದೆಯೋ, ಇವನ ಕರ್ಮಸ್ಥಾನ ಅಲ್ಲ ಅದು. ಇವನು ಉದ್ಯೋಗಕ್ಕಾಗಿ ಹೊರಗಡೆ ಎಲ್ಲ ಹೋಗ್ತಾನೆ, ಮತ್ತೆ ಆ ಉದ್ಯೋಗ ಮುಗಿಸ್ಕೊಂಡು ಮನೆಯೊಳಗೆ ಬರ್ತಾನೆ, ಅಲ್ಲಿ ವಿಶ್ರಾಂತಿ ಪಡಿತಾನೆ, ಮತ್ತೆ ಉದ್ಯೋಗಕ್ಕೆ ಹೊರಗೆ ಹೋಗ್ತಾನೆ, ಹೀಗೆ ಮಾಡ್ತಾ ಇರ್ತಾನಲ್ಲ. ಹಾಗೆ ಇಲ್ಲೇನು ಮಾಡಬೇಕು ಹೊರಗೆ ಹೋದವನು ಅಂತಂದರೆ ಇವನ ಮನೆಯ ಸ್ಥಾನದಲ್ಲಿ ಮರ ಬರುತ್ತೆ. ಆಗ ಮರದ ನೆರಳು, ಇಲ್ಲಿ ಸೂರು ಇದ್ದ ಹಾಗೆ ಅಲ್ಲಿ ಮರದ ನೆರಳಿರುತ್ತಂತೆ. ಸ್ವಲ್ಪ ಏನು ಇವನು ಆಯಾಸ ಆಯಿತು, ಆಯಾಸವನ್ನು ಪರಿಹಾರ ಮಾಡಿಕೊಳ್ಬೇಕು ಅಂತಾದರೆ ಮರದ ನೆರಳನ್ನು ಆಶ್ರಯಿಸಬೇಕು ಅಂತ. ಅದು ದಕ್ಷಿಣಾಮೂರ್ತಿ ಇದರೊಳಗೂ ಬರುತ್ತೆ. ಏನು ಚಿತ್ರಂ ವಟತರೋರ್ಮೂಲೆ ಅಂತ. ಶುದ್ಧವಾದ ವೈರಾಗ್ಯ ಇರೋದು ಅಲ್ಲೇ ತಾನೆ. ಅವನು ಹೇಗೆ ಇದ್ದಾನೆ ಅಂತಂದರೆ ಆಲದ ಮರದ ಕೆಳಗೆ ಇದ್ದಾನೆ. ಹಾಗೆ ಇವನು ವೈರಾಗ್ಯವನ್ನು ಹೊಂದಿತಾನೆ ಮನೆಯನ್ನು ಬಿಟ್ಟು ಹೊರಡೋದು. ಇವನು ಏನು ಮಾಡಬೇಕು ಅಂತಂದರೆ ಆಯಾಸ ಪರಿಹಾರಕ್ಕಾಗಿ ಮರದ ನೆರಳನ್ನು ಆಶ್ರಯಿಸಬೇಕು ಅಂತ. ಆದರೆ ಇಲ್ಲಿ ಜೀವನೋಪಾಯ ಏನು? ಮನೆಯಲ್ಲಿರುವಾಗ ಅದಕ್ಕೊಂದು ವ್ಯವಸ್ಥೆ ಇರುತ್ತೆ, ಎಲ್ಲರಿಗೂ ಗೊತ್ತಿದೆ. ಆದರೆ ಹೊರಗೆ ಬಂದರೆ ಜೀವನಕ್ಕೆ ಏನು ಮಾಡಬೇಕು ಅಂತಂದರೆ ಅದಕ್ಕೆ ಇವನು ಹೇಳ್ತಾನೆ, ಕ್ಷುತ್ಪರ್ಯಾಪ್ತಂ ತರುಭ್ಯ ಪತಿತ ಫಲಮಯಂ ಪ್ರಾರ್ಥಯೇದ್ಭೈಕ್ಷಮನ್ನಂ ಅಂತ. ಅಂದರೆ ತನ್ನ ಹಸಿವನ್ನು ನೀಗಿಸಿಕೊಳ್ಳಲಿಕ್ಕೆ ಎಷ್ಟು ಬೇಕೋ ಅಷ್ಟು ಫಲವನ್ನು ಇವನು ಮರದಿಂದ ಪಡೆಯಬಹುದಂತೆ. ಅದು ಹಣ್ಣಿನ ಮರ. ಹಣ್ಣಿನ ಮರದಿಂದ ಇಲ್ಲಿ ಏನು ಹೇಳ್ತಾರೆ ಅಂದರೆ ಪತಿತ ಫಲಮಯಂ, ಪತಿತ ಫಲಂ, ಬಿದ್ದಿರುವ ಕಾಯಿ ಹಣ್ಣು ಇವುಗಳನ್ನು. ಕೆಲವಷ್ಟು ಕಾಯಿಯನ್ನೇ ಉಪಯೋಗಿಸ್ತಾರೆ, ಕೆಲವಷ್ಟು ಹಣ್ಣನ್ನು ಉಪಯೋಗಿಸ್ತಾರೆ. ಈ ಫಲ ಅನ್ನೋದು ಅದು ಎರಡನ್ನೂ ಸಮಾನವಾಗಿ ಹೇಳುತ್ತೆ. ಫಲ ಅಂತ ಹೇಳಿದರೆ ಕಾಯೂ ಆಗಬಹುದು, ಹಣ್ಣು ಆಗಬಹುದು. ಈಗ ತೆಂಗಿನ ಮರ ಇದೆ, ತೆಂಗಿನ ಮರದಿಂದ ಕಾಯಿ ಬರುತ್ತೆ, ಅದು ಮತ್ತು ಹಣ್ಣು ಅಂತ ಇಲ್ವಲ್ಲ, ಅದು ಕಾಯೇ ಅದು ಕೊನೆಯ ತನಕನೂ. ಆದರೆ ಮಾವಿನಕಾಯಿ ಅದು ಹಣ್ಣು ಆಗುತ್ತೆ, ಎರಡೂ ಫಲವೇ. ಇದರಲ್ಲಿ ಈ ತೆಂಗಿನ ಕಾಯಿ ಇದೆಯಲ್ಲ
ಇದರಲ್ಲಿ ಸ್ವಲ್ಪ ಜಾಸ್ತಿ ಸೌಕರ್ಯ ಇದೆ ಅಂತೆ ಹೇಳ್ತಾರೆ. ಅದು ಎಲ್ಲದೂ ಇರುತ್ತಂತೆ ತೆಂಗಿನ ಇದರೊಳಗೆ. ತೆಂಗನ್ನು ಒಂದನ್ನೇ ಅವಲಂಬಿಸಿದರೂ ಇವರ ಜೀವನನೇ ಮಾಡಿಬಿಡ್ಬಹುದು ಅಂತ. ಹೇಗೆ ಅಂತಂದರೆ ಅದರ ಇದಿರುತ್ತಲ್ಲ ಟೊಂಗೆ, ಅದು ಕೆಳಗೆ ಬೀಳುತ್ತೆ. ಅದನ್ನು ಇವರೇನು ಮಾಡ್ಬೋದು, ಮೇಲಕ್ಕೆ ಹಾಕ್ಕೊಂಡು ಒಂದು ನೆರಳನ್ನು ಮಾಡಿಕೊಳ್ಬೋದು. ಆಮೇಲೆ ಕಾಯಿ ಬೀಳುತ್ತೆ. ಆ ಕಾಯಿ ಬಿದ್ದರೆ ಅದರ ಸಿಪ್ಪೆಯನ್ನೆಲ್ಲ ತೆಗೆದು ಇವರು ಅದರ ನಾರನ್ನು ಮಾಡಿಕೊಂಡು ಅದನ್ನು ಬೇಕಾದರೆ ಬೇರೆದಕ್ಕೆ ಉಪಯೋಗಿಸ್ಬಹುದು. ಅದರ ಒಳಗಿನ ತಿರುಳು ಇರುತ್ತಲ್ಲ ಅದನ್ನು ತಿನ್ನಬಹುದು. ಅದರಂತೆ ಒಳಗೆ ನೀರು ಇರುತ್ತೆ, ಅದನ್ನು ಕುಡಿಬಹುದು. ಇಲ್ಲಿ ಪತಿತ ಫಲಂ ಅಂತ ಹೇಳ್ತಾರೆ, ಬಿದ್ದಿರುವ ಫಲ. ಅಂದರೆ ಇವನು ಅದಕ್ಕಾಗಿ ಪ್ರಯತ್ನ ಮಾಡಬಾರ್ದು, ಮರ ಹತ್ತಬಾರ್ದು, ಅದನ್ನು ತೆಗೆದುಕೊಂಡು ಬಿಡೋಣ ಅಂಥೇಳಿ ಹತ್ತಬಾರ್ದು, ಶ್ರಮ ಪಡಬಾರ್ದು. ಯಾವ ತೊಂದರೆಯೂ ಇಲ್ಲದೆ ಆಯಾಸವೂ ಇಲ್ಲದೆ ಯಾವುದು ದೊರೆಯುತ್ತೋ ಅಯಾಚಿತವಾಗಿ ಅದನ್ನು ಉಪಯೋಗಿಸಬೇಕು. ಅದು ವೈರಾಗ್ಯಕ್ಕೆ ಪೂರಕವಾಗಿರುತ್ತೆ. ತನ್ನ ಹಸಿವಿಗೆ ಎಷ್ಟು ಬೇಕೋ ಅಷ್ಟನ್ನೇ ತೆಗೆದುಕೊಳ್ಬೇಕು ಆಗಿನ ಇದಕ್ಕೆ, ಮತ್ತು ಸಂಗ್ರಹ ಮಾಡಲಿಕ್ಕೆ ಹೋಗಬಾರ್ದು. ಇದು ಬಹಳ ಮುಖ್ಯ. ಇದು ಬರೇ ಇವರಿಗೆ ಮಾತ್ರ ಹೇಳಿದ್ದಲ್ಲ, ವೈರಾಗ್ಯ ಹೊಂದಿ ಯಾರು ಸನ್ಯಾಸಿಗಳಾಗಿ ಹೋಗ್ತಾರೋ ಅವ್ರಿಗೆ ಮಾತ್ರ ಹೇಳಿದ್ದಲ್ಲ, ಉಳಿದವರಿಗೂ ಹೀಗೆ ಹೇಳ್ತಾರೆ. ಹಾಗೆ ಜೀವನ ಮಾಡಿದರೆ ಅವರು ಶಿಷ್ಟರು ಅಂತ ಕರೀತಾರೆ. ಅವರಿಗೆ ತುಂಬ ಸಂಗ್ರಹ ಮಾಡಬಾರ್ದು. ಗೃಹಸ್ಥನಾದವನು ಕೂಡ ಅನಗತ್ಯವಾಗಿ ಅನವಶ್ಯಕವಾಗಿ ಬಹಳ ಸಂಗ್ರಹ ಮಾಡಬಾರ್ದು. ತನಗೆ ಎಷ್ಟು ಬೇಕಾಗುತ್ತೋ, ತನ್ನ ಆಶ್ರಯಿಸಿದವರಿಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಮಾತ್ರ ಅವನು ತೆಗೆದುಕೊಳ್ಬೇಕು ಅಷ್ಟೇ ಹೊರತು ಜಾಸ್ತಿ ತೆಗೆದುಕೊಳ್ಬಾರ್ದು. ಜಾಸ್ತಿ ತೆಗೆದುಕೊಂಡ್ರೆ ಅದು ಅವನು ತನ್ನ ಅಧಿಕಾರವನ್ನು ಮೀರಿ ವರ್ತನೆ ಮಾಡಿದಾಗುತ್ತೆ. ಧರ್ಮಶಾಸ್ತ್ರದಲ್ಲಿ ಹಾಗೆ ಹೇಳ್ತಾರೆ, ನಿಸ್ಪೃಹನಾಗಿ ಅವನು ಜೀವನ ಮಾಡಬೇಕು. ಅದು ಕೇವಲ ಸನ್ಯಾಸಿಗೆ ಮಾತ್ರ ಅಲ್ಲ, ಎಲ್ಲರಿಗೂ ಇದೆ. ಈ ವೈರಾಗ್ಯ ಅಂತಂದ್ರೂ ಹಾಗೆ. ಅದು ನಾವೇನು ತಿಳ್ಕೊಂಡ್ಬಿಡ್ತೇವೆ ಅಂತಂದರೆ ವೈರಾಗ್ಯ ಅದೆಲ್ಲ ಸನ್ಯಾಸಿಗಳಿಗೆ ಅಂತ ತಿಳ್ಕೊಂಡ್ಬಿಡ್ತೇವೆ. ನಾನು ನಿನ್ನೆ ಹೇಳಿದ್ನಲ್ಲ ಬ್ರಹ್ಮಚರ್ಯದ ವಿಚಾರ. ಆ ಬ್ರಹ್ಮಚರ್ಯ ಅನ್ನೋದು ಆ ಮಕ್ಕಳಿಗೆ ಮಾತ್ರ ಅಲ್ಲ, ಅದು ಎಲ್ಲರಿಗೂ ಇರಬೇಕಾದ್ದು ಬ್ರಹ್ಮಚರ್ಯ ಅನ್ನೋದು. ಅದು ಉಪನಿಷತ್ನಲ್ಲಿ, ಪ್ರಶ್ನೋಪನಿಷತ್ನಲ್ಲಿ ಒಂದು ಕಡೆ ಅದನ್ನು ಉಲ್ಲೇಖವನ್ನೇ ಮಾಡಿದ್ದಾರೆ. ಗೃಹಸ್ಥನಾದವನು ಕೂಡ ಬ್ರಹ್ಮಚರ್ಯವನ್ನು ಪಾಲಿಸಬಹುದು. ಅವನು ಆ ರೀತಿಯಾಗಿ ಬ್ರಹ್ಮಚರ್ಯವನ್ನು ಪಾಲಿಸಬೇಕು, ಆಗ ಅವನು ನಿಜವಾದ ಗೃಹಸ್ಥನಾಗ್ತಾನೆ. ಅದಲ್ಲದೆ ಅದನ್ನು ಅನವಶ್ಯಕವಾಗಿ ಇವರು ಧರ್ಮವನ್ನು ಆಲೋಚನೆ ಮಾಡದೆ ದುರುಪಯೋಗ ಮಾಡಿದರೆ ಆಗ ಅದರಿಂದ ಪತಿತನಾಗ್ತಾನೆ. ಹಾಗಾಗಿ ಹೇಗೆ ಬ್ರಹ್ಮಚರ್ಯ ಅನ್ನುವುದು ಅವಶ್ಯಕವೋ ಎಲ್ಲರಿಗೂ, ಹಾಗೆ ವೈರಾಗ್ಯ ಅನ್ನುವುದು ಅವಶ್ಯಕವೇ ಒಂದು ಹಂತದಲ್ಲಿ. ಸನ್ಯಾಸಕ್ಕೆ ವೈರಾಗ್ಯ ಅನ್ನೋದು ಪೂರ್ಣ ಅಪೇಕ್ಷಿತವಾದರೆ ಈ ಉಳಿದವರಿಗೆ ಅಷ್ಟು ಮಟ್ಟದಲ್ಲಿ ಅಲ್ಲ, ಸ್ವಲ್ಪ ಕಡಿಮೆ. ಇವರಿಗೂ ವೈರಾಗ್ಯ ಇರಲೇಬೇಕು. ರಾಗ ಅನ್ನೋದು ಎಷ್ಟಿರಬೇಕೋ ಅಷ್ಟಿದ್ರೆ ಅದನ್ನು ಒಂದು ರೀತಿಯಲ್ಲಿ ವೈರಾಗ್ಯ ಅಂತಲೇ ಕರೀತಾರೆ ಲೋಕದಲ್ಲೂ. ಅದು ಸ್ವಲ್ಪ ನಿಯಂತ್ರಣದಲ್ಲಿದ್ದರೆ, ಉಳಿದವರಾಗೆ ಇವರು ಅನವಶ್ಯಕವಾಗಿ ಏನನ್ನಾದರೂ ಮಾಡದೇ ಇದ್ದರೆ ಅಂಥ ಸ್ಥಿತಿಗೆ ಲೋಕದಲ್ಲೂ ಆ ರೀತಿಯ ವ್ಯವಹಾರ ಇದೆ. ಅವನು ತಪಸ್ವಿ, ಅವನು ಮುನಿ, ಅವನೊಬ್ಬ ಸನ್ಯಾಸಿ ಅಂತ ಕರೆಯೋದು ಉಂಟು ಕೆಲಸ ಸಾರಿ. ಈ ವೈರಾಗ್ಯ ಎನ್ನುವುದು ಆಯುಷ್ಯ, ಆರೋಗ್ಯ ಇದಕ್ಕೆಲ್ಲ ಅವಶ್ಯಕವಾಗಿ ಇರುತ್ತೆ. ಇವರಿಗೆ ಈ ಸರಿಯಾದ ಆರೋಗ್ಯ ಇರಬೇಕು, ಸರಿಯಾಗಿ ತುಂಬ ಆಯುಷ್ಯ ಇರಬೇಕು ಅಂತಾದರೆ ಅದು ಕೆಲವು ಮಟ್ಟದಲ್ಲಿ ವೈರಾಗ್ಯವೂ ಇರಬೇಕಾಗುತ್ತೆ. ಸನ್ಯಾಸಿಗಳಿಗಂತೂ ಪೂರ್ಣ ಪ್ರಮಾಣದಲ್ಲಿ ಇರಬೇಕು. ಅದು ಹೇಗಿರಬೇಕು ಅಂತ ಇಲ್ಲಿ ಹೇಳ್ತಾನೆ, ಕ್ಷುತ್ಪರ್ಯಾಪ್ತಂ ಅಂತ. ತನ್ನ ಹಸಿವಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಫಲವನ್ನು ತೆಗೆದುಕೊಳ್ಬೇಕು ಅಂತ. ನಮಗೂ ನಮ್ಮ ಹಸಿವಿಗೆ ಎಷ್ಟು ಬೇಕೋ ಅಷ್ಟು ತಾನೇ ಆಹಾರ ತೆಗೆದುಕೊಳ್ಬೇಕು. ಹೆಚ್ಚು ತೆಗೆದುಕೊಂಡ್ರೆ ಏನಾಗುತ್ತೆ ಅನ್ನೋದು ಗೊತ್ತಿದೆ ಎಲ್ಲರಿಗೂ, ಆರೋಗ್ಯ ಕೆಡುತ್ತೆ. ಹಾಗಾಗಿ ಕ್ಷುತ್ಪರ್ಯಾಪ್ತ ಅನ್ನೋದು ಇವರಿಗೆ ಮಾತ್ರ ಅಲ್ಲ, ಸನ್ಯಾಸಿಗಳಿಗೆ ಮಾತ್ರ ಅಲ್ಲ, ಎಲ್ಲರಿಗೂ ಸಮಾನ. ಆದರೆ ಇಲ್ಲಿ ಏನು ಅಂತಂದರೆ ಇವರು ಅದಕ್ಕಾಗಿ ಪ್ರಯತ್ನ ಮಾಡಬೇಕಾಗಿಲ್ಲ ಅಂತ. ಪತಿತ ಫಲವನ್ನೇ, ಬಿದ್ದಿರುವ ಫಲವನ್ನೇ ಉಪಯೋಗಿಸ್ಬೇಕು.
ಅದು ಸಿಕ್ಕಿಲ್ಲ ಅಂತಂದರೆ ಭೈಕ್ಷಂ ಅನ್ನಂ ಪ್ರಾರ್ಥಯೇತ್ ಅಂತ ಭಿಕ್ಷಾಚರಣ ಮಾಡಬೇಕು. ಇದು ವೈರಾಗ್ಯ ಇದ್ದವರಿಗೆ ಮಾತ್ರ ಅಲ್ಲ, ಬ್ರಹ್ಮಚಾರಿಗೂ ಹೇಳಿದ್ದಾರೆ ಭಿಕ್ಷಾಚರಣೆಯನ್ನು. ಭವತಿ ಭಿಕ್ಷಾನ್ ದೇಹಿ ಉಪನಯನದಿಂದನೇ ಶುರುವಾಗುತ್ತೆ. ಅದು ಅಂದ್ರೇನು, ಅವರಿಗೆ ಜೀವನ ಕಲಿಸಿದ ಹಾಗೆ. ಅದು ಆ ಚಿಕ್ಕ ವಯಸ್ಸಿನಲ್ಲಿ ಹೀಗೆ ನಾನು ಬೇರೆಯವರನ್ನ ಕೇಳಿ ಬೇಕಾದ್ದನ್ನು ಪಡೆದು ಅದನ್ನು ಗುರುಗಳಿಗೆ ಕೊಟ್ಟು, ಆ ಗುರುಗಳು ಅದನ್ನೇನು ಮಾಡ್ತಾರೆ ಅಂದರೆ ಅದನ್ನು ಪತ್ನಿ ಕೊಡ್ತಾರೆ, ಅಥವಾ ಇವನೇ ಪತ್ನಿ ಕೊಡಬಹುದು. ಆ ಗುರುಪತ್ನಿ ಅದನ್ನು ಅರ್ಧ ಭಾಗ ಮಾಡಿ ಅರ್ಧ ಭಾಗವನ್ನು ಮಾತ್ರ ಅವನಿಗೆ ಕೊಡಬೇಕು, ಪೂರ್ತಿ ಕೊಡಬಾರ್ದು. ಅದಕ್ಕೆ ಅರ್ಧಾಹಾರೋ ಮಾಣವಕಃ ಅಂತ ಹೇಳ್ತಾರೆ. ಬ್ರಹ್ಮಚಾರಿಗೆ ಹಿಂದಿನ ಕಾಲದಲ್ಲಿ ಹಾಗೆ ನಡೀತಿತ್ತು. ಈಗ ನಾವು ಅದನ್ನೆಲ್ಲ ಪಾಲನೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಬಿಟ್ಬಿಟ್ಟಿದ್ದೀವಿ. ಈಗ ಪಾಠಶಾಲೆ ಇರುತ್ತೆ, ಹಾಸ್ಟೆಲ್ ಇರುತ್ತೆ, ಪುಷ್ಕಲವಾಗಿ ಊಟ ಸಿಗುತ್ತೆ. ಈಗ ಅರ್ಧಾಹಾರ ಅನ್ನೋದು ಹೊರಟೋಗಿದೆ. ಆದರೆ ಹಿಂದಿನ ಕಾಲದಲ್ಲಿ ಹಾಗಿತ್ತು. ಈ ಭೈಕ್ಷಂ ಅನ್ನಂ, ಅದನ್ನು ಭಿಕ್ಷಾಚರಣ ಎನ್ನುವುದು ಅವರಿಗೂ ಒಂದು ಇದರೊಳಗೆ ಉಂಟು, ಬ್ರಹ್ಮಚಾರಿಗಳಿಗೆ, ಸನ್ಯಾಸಿಗಳಿಗಂತೂ ಉಂಟು. ಹೀಗೆ ಇವರು ಮರದ ನೆರಳನ್ನು ಆಶ್ರಯಿಸಿ ವಿಶ್ರಾಂತಿಯನ್ನು ಪೂರೈಸಿಕೊಂಡು ಮತ್ತು ಮುಂದಕ್ಕೆ ಹೋಗ್ತಾರೆ. ಮುಂದಕ್ಕೆ ಹೋಗಿ ಅಲ್ಲಿ ಏನು ಮಾಡ್ತಾರೆ ಅಂತಂದರೆ, ಅಕಸ್ಮಾತ್ತಾಗಿ ಫಲ ಸಿಕ್ಕಲಿಲ್ಲ ಅಂತಂದರೆ ಬೇರೆಯವ್ರ ಹತ್ರ ಭಿಕ್ಷೆ ಬೇಡ್ತಾರೆ. ಹಾಗೆ ಮಾಡಿ ಆಹಾರದ ಸಮಸ್ಯೆಯನ್ನು ಇವರು ಪರಿಹಾರ ಮಾಡಿಕೊಳ್ತಾರೆ ಅಂತ. ಅಲ್ಲೇ ಇದ್ದು ನಾನು ಇಲ್ಲೇ ಕೆಲವು ದಿವಸ ಇದ್ದು ಹೋಗೋಣ ಅಂತ ಆಲೋಚನೆ ಮಾಡಬಾರ್ದಂತೆ ಅವರು. ಈ ರೀತಿಯ ವೈರಾಗ್ಯ ಇರುವವರು ಇಲ್ಲಿ ಚೆನ್ನಾಗಿದೆ, ಇಲ್ಲೇ ಕೆಲವು ದಿವಸ ಇದ್ದು ಬಿಡೋಣ ಅಂತ ಆಲೋಚನೆ ಮಾಡಬಾರ್ದಂತೆ. ಹೋಗ್ತಾನೇ ಇರಬೇಕು ನಿರಂತರವಾಗಿ. ಅದನ್ನು ಅವರು ಸ್ಪಷ್ಟವಾಗಿ ಹೇಳ್ತಾರೆ. ನತು ತತ್ರ ಆಸ್ಥಾಂಕರೋತಿ. ಎಲ್ಲಿ ತನಕ ಹೋಗಬೇಕು ಅಂತಂದರೆ, ಇವನಿಗೆ ಒಂದು ಉದ್ಯಾನಕ್ಕೆ ಹೋಗಬೇಕಾಗಿದೆ. ಅದು ಆತ್ಮ ಎನ್ನುವ ಉದ್ಯಾನ, ಆತ್ಮಾರಾಮ ಅಂತ. ಆ ಉದ್ಯಾನಕ್ಕೆ ಹೋಗಿ ತಲುಪುವವರೆಗೂ ಹೀಗೆ ಮಾಡ್ಕೋತಿರ್ಬೇಕು ಅಂತ. ಸ್ವಾತ್ಮಾರಾಮಂ ಪ್ರವೇಷ್ಟುಂ ಸಖಲು ಸುಖಮಯಂ ಪ್ರವ್ರಜೆ ದೇಹತೋಪಿ. ಹೀಗೆ ಎರಡು ವಿಧವಾದ ವೈರಾಗ್ಯವೂ ಇದೆ. ಮನೆಯಿಂದ ಬಿಟ್ಟು ಹೋಗಿ ಆ ದೇಹಾಭಿಮಾನವನ್ನು ಕೂಡ ಬಿಟ್ಟು ಬಿಡೋದು. ಹೀಗೆ ಎರಡು ವಿಧವಾದ ವೈರಾಗ್ಯವನ್ನು ಪೂರ್ಣವಾಗಿ ಮಾಡಿ ಇವರು ಏನು ಮಾಡಬೇಕು ಅಂತಂದರೆ ಸ್ವಾತ್ಮಾರಾಮಕ್ಕೆ ಹೋಗಿ ತಲುಪಬೇಕು ಅಂತ. ಆರಾಮಂ ಸ್ಯಾದ್ ಉಪವನಂ ಅಂತ ಕೋಶದಲ್ಲಿ ಹೇಳಿದೆ. ಉಪವನನಾಗ ನಾವು ಯಾಕೆ ಹೋಗ್ತೀವಿ ಅಂತಂದರೆ ಅಲ್ಲಿ ವಿಹಾರ ಮಾಡೋದಕ್ಕೆ ಹೋಗ್ತೀವಿ. ಹಾಗೆ ಈ ವೈರಾಗ್ಯ ಉಳ್ಳವನು ಅವನು ಹೋಗಿ ತಲುಪುವ ಉಪವನ ಯಾವುದು ಅಂತಂದರೆ ಅದು ಸ್ವಾತ್ಮಾರಾಮ, ತನ್ನ ಆತ್ಮ ಎನ್ನುವಂಥ ಆರಾಮ. ಆರಮಣಂ ಕ್ರೀಡಾ ಅಂತ ಬೇಕಾದರೂ ಹೇಳ್ಬಹುದಲ್ಲಿ. ವಿಹಾರ ಸ್ಥಾನ ಮತ್ತು ವಿಹಾರ. ಇವನು ವಿಹಾರ ಮಾಡಬೇಕಾದ ಎಲ್ಲಿ ಅಂತಂದರೆ ಆತ್ಮನಲ್ಲಿ ಅಂತ. ಅದನ್ನು ಸೂಚಿಸೋದಕ್ಕಾಗಿ ಅವರು ಸ್ವಾತ್ಮಾರಾಮಂ ಪ್ರವೇಷ್ಟುಂ. ಆ ಆರಾಮ ಹೇಗಿರುತ್ತೆ, ಆ ಉಪವನ ಹೇಗಿರುತ್ತೆ ಅಂತಂದರೆ ಅದು ಸುಖಮಯವಾಗಿರುತ್ತೆ, ಆನಂದಮಯವಾಗಿರುತ್ತೆ. ಆನಂದಮಯವಾದ ಆತ್ಮಾರಾಮವನ್ನು ಪ್ರವೇಶಿಸುವುದಕ್ಕಾಗಿ ಅವನು ಮನೆಯಿಂದ ಹೊರಗೆ ಬಂದಂತೆ ದೇಹಾಭಿಮಾನದಿಂದಲೂ ಹೊರಗೆ ಬರಬೇಕು. ಪ್ರವ್ರಜೇ ದೇಹತೋಪಿ ಅಂತ. ದೇಹದಿಂದಲೂ ಇವನು ಹೊರಗೆ ಬರಬೇಕು, ದೇಹಾಭಿಮಾನವನ್ನು ಬಿಡಬೇಕು ಅಂತ. ದೇಹಾಭಿಮಾನ ಅನ್ನೋದು ಉಳಿದವರಿಗೆ ಸ್ವಲ್ಪ ಮಟ್ಟಿಗೆ ಇರಬೇಕು, ತುಂಬ ಇರಬಾರ್ದು ದೇಹಾಭಿಮಾನ ಅನ್ನೋದು. ಆದರೆ ಸನ್ಯಾಸಿಗಳಿಗೆ ವೈರಾಗ್ಯವನ್ನು ಹೊಂದಿದ ಮೇಲೆ ಅವರಿಗೆ ಸಂಪೂರ್ಣವಾಗಿ ದೇಹಾಭಿಮಾನ ಹೊರಟು ಹೋಗ್ಬಿಡಬೇಕು. ಅದನ್ನೇ ವೈರಾಗ್ಯ ಪಂಚಕದಲ್ಲೂ ಹೇಳಿದ್ದಾರೆ. ದೇಹಾಭಿಮಾನಂ ಪರಿಹೃತ್ಯ ದೂರೇ ಆತ್ಮಾನಂ ಆತ್ಮನ್ಯವಲೋಕಯಂತಹ ಅಂತ ಅಲ್ಲಿ ಹೇಳಿದ್ದಾರೆ. ಶಂಕರಾಚಾರ್ಯರು ಒಂದು ಕಡೆ ಹೇಳಿರೋದನ್ನು ಇನ್ನೊಂದು ಕಡೆ ಹೇಳೋದಿಲ್ಲ ಅಂತಲ್ಲ, ಅದು ಸಣ್ಣ ಸಣ್ಣ ಇದರೊಳಗೂ ಹೇಳಿರ್ತಾರೆ. ಇಲ್ಲಂತೂ ಇದು 100 ಗಟ್ಟಲೆ ಶ್ಲೋಕ ಇದೆಯಲ್ಲ, ಹಾಗಾಗಿ ಇಲ್ಲಿ ಹೆಚ್ಚು ಹೇಳಲಿಕ್ಕೆ ಅವಕಾಶ ಇದೆ. ಹೀಗೆ ವೈರಾಗ್ಯವನ್ನು ಮತ್ತೊಮ್ಮೆ, ನಿನ್ನೆ 2 ಶ್ಲೋಕಗಳನ್ನು ನಾವು ವಿಚಾರ ಮಾಡಿದ್ವಲ್ಲ, ಅದನ್ನೇ ಇನ್ನೊಮ್ಮೆ ಬೇರೆ ರೀತಿಯಲ್ಲಿ ಹೇಳಿ ತೋರಿಸಿದ್ದಾರೆ. ಶಕ್ತ್ಯಾ ನಿರ್ಮೋಕತಸ್ವಾತ್ ಬಹಿರಹಿರಿವಯಃ ಪ್ರವ್ರಜನ್ ಸ್ವೀಯಗೇಹಾತ್ ಛಾಯಾಂ ಮಾರ್ಗದ್ರುಮೋತ್ಥಾಂ ಪಥಿಕ ಇವ ಮನಾಕ್
ಸಂಶ್ರಯೇ ದೇಹ ಸಂಸ್ಥಾಂ ಕ್ಷುತ್ಪರ್ಯಾಪ್ತಂ ತರುಭ್ಯಃ ಪತಿತಫಲಮಯಂ ಪ್ರಾರ್ಥಯೇದ್ಭೈಕ್ಷಮನ್ನಂ ಸ್ವಾತ್ಮಾರಾಮಂ ಪ್ರವೇಷ್ಟುಂ ಸಖಲು ಸುಖಮಯಂ ಪ್ರವ್ರಜೇದ್ದೇಹತೋಪಿ. ಇಲ್ಲಿಗೆ ವೈರಾಗ್ಯದ ವಿಚಾರವನ್ನು ಒಂದು ರೀತಿಯಲ್ಲಿ ಉಪಸಂಹಾರ ಮಾಡಿದರು. ಆಮೇಲೆ ಅದಕ್ಕೆ ಸಂಬಂಧಿಸಿದ ಕಾಮಕ್ರೋಧಾದಿಗಳ ತ್ಯಾಗವನ್ನು ಹೇಳ್ತಾರೆ ಮುಂದಿನ ಶ್ಲೋಕದಲ್ಲಿ. ಈ ಕಾಮಕ್ರೋಧಾದಿಗಳಿದ್ದರೆ ಮನುಷ್ಯ ಪತಿತನಾಗ್ತಾನಂತೆ, ಮನುಷ್ಯ ಬಿದ್ದು ಹೋಗ್ತಾನೆ ಅಂಥೇಳಿ. ಪತಿತ ಅಂತಂದರೆ ಅದರ ಅಕ್ಷರಾರ್ಥ ಕನ್ನಡದಲ್ಲಿ ನಾವು ಹೇಳೋದಾದರೆ ಬಿದ್ದು ಹೋಗ್ತಾನೆ ಅಂತ. ಬೀಳುವುದು ನಮಗೆಲ್ಲ ಇಷ್ಟ ಅಲ್ಲ. ಈಗ ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಮಾತ್ಮನಃ ಕಾಮ ಕ್ರೋಧ ತಥಾ ಲೋಭ ತಸ್ಮಾದೇತತ್ರಯಂ ತ್ಯಜೇತ್ ಅಂತ ಹೇಳ್ತಾರೆ ಗೀತೆಯಲ್ಲಿ. ಮೂರು ಇವು ನರಕಕ್ಕೆ ಕಾರಣಗಳು. ಆತ್ಮನನ್ನು ನಾಶಪಡಿಸ್ಬಿಡ್ತಾವಂತೆ ಅವು. ಯಾವುದು? ಕಾಮ, ಕ್ರೋಧ ಮತ್ತು ಲೋಭ ಅಂತ. ಹೀಗೆ ಯಾವುದು ನಮ್ಮ ಪತನಕ್ಕೆ ಕಾರಣವಾಗುತ್ತೋ ಅದನ್ನು ನಾವು ಬಿಡಲೇಬೇಕು, ಬೇರೆ ಉಪಾಯ ಇಲ್ಲ. ನಮಗೇನಾದರೂ ಶ್ರೇಯಸ್ ಬೇಕು ಅಂತ ಆದರೆ ನಾವು ಅವುಗಳನ್ನು ಬಿಡಬೇಕು. ಅದು ಮುಂದೆ ಇವನ ಶ್ರೇಯಸ್ಸಿಗೆ ಕಾರಣವಾಗುತ್ತೆ ಅಂತಂದರೆ ಇವನು ಮುಂದೆ ವೈರಾಗ್ಯದ ಮೂಲಕ ಸನ್ಯಾಸವನ್ನು ಹೊಂದಿ ಆತ್ಮನಲ್ಲಿ ಲೀನನಾಗಬಹುದು. ಅದಲ್ಲದೆ ಈ ಕಾಮಾದಿಗಳನ್ನೇ ಇವರು ಮುಂದುವರಿಸ್ತಾ ಇದ್ದರೆ ಅವರು ಬಿದ್ದೋಗೋದು, ಅವರ ಪತನ ಅನ್ನೋದು ನಿಶ್ಚಿತವಾಗುತ್ತೆ. ಅದಕ್ಕಾಗಿ ಎಚ್ಚರಿಕೆಯನ್ನು ಕೊಡುವುದಕ್ಕಾಗಿ ಇವರು ಅವುಗಳ ಉಲ್ಲೇಖವನ್ನು ಮಾಡ್ತಾರೆ. ಕಾಮೋ ಬುದ್ಧಾವುದೇತಿ ಪ್ರಥಮಮಿಹ ಮನಸ್ಸುದ್ದಿಶತ್ಯರ್ಥಜಾತಂ ತದ್ಗೃಹ್ಣಾತೀಂದ್ರಿಯಾಸ್ಯೈಸ್ತದನಧಿಗಮತಃ ಕ್ರೋಧ ಆವಿರ್ಭವೇಚ್ಚ ಪ್ರಾಪ್ತಾವರ್ಥಸ್ಯ ಸಂರಕ್ಷಣಮತಿರುದಿತೋ ಲೋಭ ಏತತ್ರಯಂ ಸ್ಯಾತ್ ಸರ್ವೇಷಾಂ ಪಾತಹೇತುಸ್ತದಿಹ ಮತಿಮತ ತ್ಯಾಜ್ಯಮಧ್ಯಾತ್ಮಯೋಗಾತ್. ಇಲ್ಲಿ ಕಾಮ, ಕ್ರೋಧ, ಲೋಭ ಮೂರನ್ನು ಹೇಳಿದ್ದಾನೆ. ಇಲ್ಲಿ ಗೀತೆಯಲ್ಲಿ ಹೇಳಿದ ಹಾಗೇನೆ ಕಾಮ, ಕ್ರೋಧ ತಥಾ ಲೋಭ ತಸ್ಮಾದೇತತ್ರಯಂ ತ್ಯಜೇತ್ ಅಂತ. ಇಲ್ಲಿ ಅದೇ ಮೂರನ್ನು ಹೇಳಿದ್ದಾರೆ. ಕಾಮ ಬುದ್ಧಾವುದೇತಿ. ಕಾಮ ಅಂದರೆ ಇಚ್ಛೆ. ಸಂಸ್ಕೃತದಲ್ಲಿ ಕಾಮ ಎನ್ನುವುದು ಇಚ್ಛೆ ಎನ್ನುವ ಅರ್ಥದಲ್ಲೇ ಇದೆ. ಅದು ಬುದ್ಧಿಯಲ್ಲಿ ಉದಯಿಸುತ್ತದೆ. ಕಾಮೋ ಬುದ್ಧ ಉದೀತಿ. ಇಚ್ಛೆ ಎನ್ನುವುದು ಎಲ್ಲಿ ಹುಟ್ಟುತ್ತದೆ ಅಂತಂದರೆ ಬುದ್ಧಿಯಲ್ಲಿ ಹುಟ್ಟುತ್ತದೆ, ನಮ್ಮ ಮನಸ್ಸಿನಲ್ಲಿ ಹುಟ್ಟುತ್ತದೆ, ಅಂತಃಕರಣದಲ್ಲಿ ಹುಟ್ಟುತ್ತದೆ. ಮೊದಲು ಹುಟ್ಟುತ್ತದೆ ಅದು. ಆಮೇಲೆ ಉದ್ದಿಶತ್ಯರ್ಥಜಾತಂ, ಯಾವುದ್ಯಾವುದೋ ವಿಷಯಗಳನ್ನು ಅದು ಬೇಕು ಅಂತ ವಿಚಾರ ಮಾಡ್ತದಂತೆ. ಅರ್ಥಜಾತಂ ಉದ್ದಿಶತಿ ಅಂತ. ಮೊದಲು ನಮ್ಮ ಮನಸ್ಸಿನಲ್ಲಿ ಇಚ್ಛೆ ಎನ್ನುವುದು ಉಂಟಾಗುತ್ತೆ. ಆ ಇಚ್ಛೆಯ ಪರಿಣಾಮವಾಗಿ ನಾವು ಏನನ್ನೋ ಮಾಡಲಿಕ್ಕೆ ಹೊರಡ್ತೀವಿ. ಜಾನಾತಿ ಇಚ್ಛತಿ ಯತತೆ ತತಃ ಕ್ರಿಯಾ ಅಂತ ಹೇಳ್ತಾರೆ. ಹಾಗೆ ಇವರು ಇಲ್ಲಿ ಅಧ್ಯಾತ್ಮ ವಿಚಾರವನ್ನು ಹೇಳಲಿಕ್ಕೆ ಹೊರಟಿದ್ದಾರೆ. ಹಾಗಾಗಿ ನಮ್ಮ ಬುದ್ಧಿಗೆ ಸಂಸ್ಕಾರ ಇಲ್ಲದೇ ಇದ್ದರೆ ನಮ್ಮ ಇಚ್ಛೆಯನ್ನು ನಾವು ನಿಯಂತ್ರಣದಲ್ಲಿ ಇಟ್ಕೊಳ್ಳಿಕ್ಕಾಗೋದಿಲ್ಲ. ಅದೇನು ಮಾಡ್ತೇವೆ ಅಂತಂದರೆ ಅದು ಬೇರೆಯವರ ವಸ್ತು ಅಂತ ನೋಡೋದಿಲ್ಲ, ತೆಗೆದುಕೊಂಡು ಬಿಡ್ತೇವೆ. ಅದನ್ನು ಮಾಡಬಾರ್ದು. ನಿಜವಾಗಿ ಅಂದರೆ ಎಲ್ಲರೂ, ಅದೇನು ವೈರಾಗ್ಯ ಇದ್ದವರು ಮಾತ್ರ ಹಾಗೆ ಮಾಡಬಾರ್ದು ಅಂತೇನಿಲ್ವಲ್ಲ, ಎಲ್ಲರೂ ಹಾಗೆ ಮಾಡಬೇಕು. ಇವನ ಇಚ್ಛೆ ಪೂರ್ತಿಗಾಗಿ ಏನು ಬೇಕಾದರೂ ಮಾಡಬಹುದು ಅನ್ನೋ ಸ್ಥಿತಿ ಯಾರಿಗೂ ಇಲ್ಲ. ನಮ್ಮ ಧರ್ಮಶಾಸ್ತ್ರ ಅದಕ್ಕೆ ಅವಕಾಶವನ್ನು ಕೊಟ್ಟಿಲ್ಲ. ಹಾಗಾಗಿ ಇವರು ಇಲ್ಲಿ ಹೇಳ್ತಾ ಇದ್ದಾರೆ, ಕಾಮೋ ಬುದ್ಧಾವುದೀತಿ ಪ್ರಥಮಂ ಇಹ ಮನಸಿ ಉದ್ದಿಶತ್ಯರ್ಥಜಾತಂ ಅಂತ. ಅದಕ್ಕಾಗಿ ಅನೇಕ ವಸ್ತುಗಳನ್ನು, ನಮ್ಮ ಇಚ್ಛೆಯ ಪೂರೈಕೆಗಾಗಿ ಅನೇಕ ವಸ್ತುಗಳನ್ನು ನಾವು ಆಲೋಚನೆ ಮಾಡ್ತೇವಂತೆ. ಅಂದರೆ ಈಗ ನಮಗೆ ಬೆಳಗ್ಗೆ ಎದ್ದು ಸ್ನಾನ ಮಾಡಬೇಕು ಅಂತಂದರೆ ಆ ನೀರು ಬಿಸಿಯಾಗಿರಬೇಕು ಅಂತ ಆಲೋಚನೆ ಮಾಡ್ತೀವಿ. ಆ ನೀರು ಬಿಸಿ ಮಾಡೋದಕ್ಕೆ ಅದಕ್ಕೊಂದು ಬೇಕು ಅಲ್ಲೇ ಮೇಲಕ್ಕೆ, ಅದನ್ನೂ ತರಬೇಕು ಅಂತ ಆಲೋಚನೆ ಮಾಡ್ತೀವಿ. ಒಂದಕ್ಕೊಂದು ಅದು ಮುಂದಕ್ಕೆ ಹೋಗ್ತಾ ಹೋಗುತ್ತೆ. ಈಗೇನೆ
ಅದು ಸಣ್ಣ ಸಣ್ಣ ವಿಷಯಕ್ಕೆ ಹೋದ್ರೂ ನಾವು ಇಷ್ಟು ಬಹಳ ಸುಲಭವಾಗಿ ಮುಗಿಯೋದಿಲ್ಲ. ಅದಕ್ಕೆ ಸಾಮಾನ್ಯವಾದ ಒಂದು ಸ್ನಾನವನ್ನೇ ಇಟ್ಕೊಂಡ್ರೂ ಈ ರೀತಿ ಆಗುತ್ತಲ್ಲ, ಇನ್ನು ಬೇರೆ ಬೇರೆ ವಿಷಯಗಳಿಗೆ ಹೇಳಬೇಕಾದ್ದೇ ಇಲ್ಲ. ನಮ್ಮ ಮನಸ್ಸಿಗೆ ಅದು ಇಂಥಿಂಥ ವಸ್ತುಗಳೆಲ್ಲ ಇದ್ದರೆ ನಮ್ಗೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಾವು ಶುರು ಮಾಡಿಬಿಡ್ತೀವಿ, ಮತ್ತೆಲ್ಲ ಶುರುವಾಯಿತು. ಅದಕ್ಕಾಗಿ ಪ್ರಯತ್ನ. ತದ್ಗೃಹಾತಿ ಅಂತಂದರೆ ತತ್ ಸ್ವೀಕರೋತಿ ಅಂತ ಯಾವುದೋ ರೀತಿಯಲ್ಲಿ ಹಣ ಕೊಟ್ಟು ತರ್ತಾನೋ ಹಾಗೆ ತರ್ತಾನೋ ಗೊತ್ತಿಲ್ಲ, ಅಂತೂ ತದ್ಗೃಹಾತಿ ಅಂತಿದೆ ಇಲ್ಲಿ. ಅದನ್ನು ಸ್ವೀಕರಿಸ್ತಾನೆ ಅಂತ. ಯಾವುದರಿಂದ ಸ್ವೀಕರಿಸ್ತಾನೆ ಅಂತಂದರೆ ಇಲ್ಲಿ ಇಂದ್ರಿಯಾಸ್ಯೈ ಅಂತ, ಇಂದ್ರಿಯ ಪ್ರಮುಖ. ಹಾಸ್ಯ ಅಂತಂದರೆ ಇಲ್ಲಿ ಮುಖ, ಇಂದ್ರಿಯ ಮುಖಗಳಿಂದ ಅಂತ. ಅದು ಈ ಭಾವರೂಪವಾಗಿದ್ದರೆ ಆ ವಸ್ತು, ಆವಾಗ ಇಂದ್ರಿಯದಿಂದಲೇ ತೆಗೆದುಕೊಳ್ತಾನೆ. ಅದೇನಾದರೂ ಮೂರ್ತ ರೂಪವಾಗಿದ್ದರೆ ಆ ವಸ್ತು, ಆಗ ಶರೀರಾದಿಗಳಿಂದಲೇ ಅದನ್ನು ತರಲಿಕ್ಕೆ ಪ್ರಯತ್ನ ಮಾಡ್ತಾನೆ ಅಂತ. ಹಾಗೆ ಇಂದ್ರಿಯಾಸ್ಯೈ ತದ್ ಅನಧಿಗಮತಃ ಕ್ರೋಧ ಅಂತ ಹೇಳೋದು. ಅನಧಿಗಮ, ಅದನ್ನು ಪಡೆಯದೇ ಇದ್ದರೆ ಇವನಿಗೆ ಸಿಟ್ಟು ಬರುತ್ತೆ. ಬೇರೆಯವ್ರ ಹತ್ರ ಕೇಳ್ತಾರೆ, ಕೇಳಿದರೆ ಅವನು ಕೊಡಲಿಲ್ಲ ಅಂತಾದರೆ ಇವನಿಗೆ ಸಿಟ್ಟು ಬರುತ್ತೆ ಅಂಥೇಳಿ. ಅದಕ್ಕೆ ಮಹಾಭಾರತದಲ್ಲಿ ಬರುತ್ತೆ ಅದು, ಏನು ತನ್ನಲ್ಲಿರುವ ಒಳ್ಳೆಯ ವಸ್ತುವನ್ನು ಬೇರೆಯವರಿಗೆ ತೋರಿಸಬಾರದು ಅಂತ ಹೇಳಿ. ತೋರಿಸಿದ್ರೆ ಏನು ಮಾಡ್ತಾರೆ, ಅದನ್ನು ನನಗೆ ಕೊಡು ಅಂತ ಹೇಳ್ತಾರೆ. ಅದಕ್ಕಾಗಿ ನಾವೇನು ಮಾಡಬೇಕು, ಸಣ್ಣ ಮಕ್ಕಳಿಗಾದರೆ ಅವ್ರು ಕೇಳಿಬಿಡ್ತಾರೆ ಅನ್ನೋದು ನಮ್ಗೆ ಗೊತ್ತಿರುತ್ತೆ. ಅದಕ್ಕೆ ಅವ್ರಿಗೆ ಕಾಣದೇ ಇದ್ದಂಗೆ ಇಡ್ತೇವೆ. ಅದು ಎಲ್ಲರಿಗೂ ಅನುಭವದಲ್ಲಿದೆ. ಸಣ್ಣ ಮಕ್ಕಳು ಅವರು ಕೇಳಿಬಿಟ್ರೆ ಬಿಡೋದಿಲ್ಲ, ಅದನ್ನು ನಾವು ಅವ್ರಿಗೆ ಕಾಣದೇ ಇರುವ ಹಾಗೆ ಅದನ್ನ ಎಲ್ಲೆಲ್ಲೋ ಇಟ್ಟಿರ್ತೀವಿ. ಕೆಲವು ಸಾರಿ ಏನಾಗುತ್ತೆ ಅಂತಂದರೆ ದೊಡ್ಡವರು ಅದಕ್ಕೇನು ಹೊರತಲ್ಲ, ಅವರು ಕೇಳ್ತಾರೆ. ಆಗೇನು ಮಾಡಬೇಕು, ಕೊಡದೇ ಇದ್ದರೆ ಅವ್ರಿಗೆ ಸಿಟ್ಟು ಬರುತ್ತೆ. ಸಣ್ಣವರಾದ್ರೆ ಏನು ಮಾಡ್ಬೋದು, ಸ್ವಲ್ಪ ರಂಪ ಮಾಡ್ಬೋದು, ನಾವು ಅವ್ರಿಗೆ ಸಮಾಧಾನ ಮಾಡ್ಬೋದು, ಎಲ್ಲ ಮಾಡ್ಬೋದು. ದೊಡ್ಡವರಿಗಾದ್ರೆ ಏನು ಮಾಡೋದು, ಅದಾಗೋದಿಲ್ಲ, ಆಗೋ ಕೆಲಸವೂ ಅಲ್ಲ ಅದು. ಇದೇ ನೋಡಿ, ಆ ಸ್ಯವಂತಕೋಪಾಖ್ಯಾನದ ಕಥೆ ಬಂದಿರೋದೇ ಇದಕ್ಕೆ. ಏನು, ಅಲ್ಲಿ ಸತ್ರಾಜಿತನಿಂದ ಅವನು ಸೂರ್ಯನ ಕುರಿತು ತಪಸ್ಸು ಮಾಡಿ ಮಣಿಯನ್ನು ಪಡೆದುಬಿಟ್ಟ ಅವನು. ಆ ಮಣಿ ಅದು ಪ್ರಕಾಶಮಾನವಾಗಿತ್ತು, ಅದು ತುಂಬ ಚೆನ್ನಾಗಿತ್ತು. ಅದನ್ನು ನೋಡಿದರೆ ಸಾಕ್ಷಾತ್ ಸೂರ್ಯನೇ ಬಂದ ಹಾಗೆ ಕಾಣಿಸ್ತಿತ್ತು. ಹೀಗೆಲ್ಲ ವರ್ಣನೆ ಮಾಡಿದ್ದಾರೆ ಅಲ್ಲಿ. ಅದು ಏನಾಯಿತು ನಿಮಗೆಲ್ಲ ಗೊತ್ತಿದೆ, ಸ್ಯವಂತಕೋಪಾಖ್ಯಾನದ ಕತೆ ಹತ್ತಿರ ಬಂದಿದೆಯಲ್ಲ ಇನ್ನು, ಚೌತಿ ಹಬ್ಬ ಎಲ್ಲರೂ ಕೇಳ್ತೀವಿ. ಮತ್ತೆ ಕನ್ನಡದಲ್ಲಂತೂ ಹಾಡೂ ಇದೆ. ಹಾಗಾಗಿ ಅದನ್ನು ನಾನು ಮತ್ತೆ ಹೇಳ್ತಾ ಹೋಗೋದಿಲ್ಲ. ಅಲ್ಲಿ ಏನಾಗಿದೆ, ಅದರ ಪರಿಣಾಮ ಏನಾಯಿತು ಅಂತಂದರೆ ಸಿಂಹ ಪ್ರಸೇನಮವಧೀತ್ ಅಂತ. ಆ ಮಣಿಯನ್ನು ನೋಡಿ ಇವ ಬೇಟೆಗೆ ಹೋಗೋವನಿಗೆ ಆ ಮಣಿ ಹಾಕಬೇಕಿತ್ತು, ಹಾಕ್ಕೊಂಡು ಹೋಗಿದ್ದಾನೆ. ಆ ಪ್ರಕಾಶವನ್ನು ನೋಡಿ ಸಿಂಹ ಇವನ ಮೇಲೆ ಆಕ್ರಮಣ ಮಾಡಿಬಿಡ್ತು, ಆ ಪ್ರಸೇನ ಎನ್ನುವನ ಮೇಲೆ. ಅವನ ಸತ್ರಾಜಿತನ ತಮ್ಮ. ಸಿಂಹ ಪ್ರಸೇನಮವಧೀತ್ ಅಂತ. ಸಿಂಹೋ ಜಾಂಬವತಾ ಹತಃ ಅಂತ. ಜಾಂಬವ ಅವನು ಹಾಗೆ ಆ ಸಿಂಹವನ್ನು ಕೊಂದು ಆ ಮಣಿಯನ್ನು ತೆಗೆದುಕೊಂಡು ಹೋದನಂತೆ. ಅಲ್ಲೊಂದು ಮಗು ಇತ್ತಂತೆ, ಆ ಮಗುವಿಗೆ ಕೊಡ್ಲಿಕ್ಕೆ ಅನುಕೂಲವಾಗುತ್ತೆ ಅಂತ ಅವನು ತೆಗೆದುಕೊಂಡು ಹೋಗಿದ್ದಾನೆ. ಹಾಗೆ ನಾವು ಮಾಡೋದುಂಟು. ನಾನು ಚೆನ್ನಾಗಿ ಏನಾದರೂ ಕಂಡ್ರೆ, ಪೇಟೆಗೆ ಹೋದಾಗ ಒಳ್ಳೆ ಚೆನ್ನಾಗಿರೋದು ಕಂಡ್ರೆ, ಹಾಂ ನಮ್ಮ ಮಗುವಿಗೆ ಆಗುತ್ತೆ ಇದು ಅಂತೇಳಿ ತೆಗೆದುಕೊಂಡು ಬರ್ತೀವಲ್ಲ, ಹಾಗೆ ಜಾಂಬವ ಅಂತ ಅಲ್ಲಿ ಇದರೊಳಗೆ ಸ್ಯವಂತಕೋಪಾಖ್ಯಾನದ ಕಥೆ ಇದೆ, ಭಾಗವತದಲ್ಲಿ ಬರುವಂತಹದ್ದು. ಇಲ್ಲಿ ಅಂದರೆ ವಿಚಾರ ಏನು ಅಂದರೆ, ಅಲ್ಲಿ ಅದರ ಪರಿಣಾಮವಾಗಿ ಏನಾಯಿತು, ಈ ಅನೇಕ ಅನರ್ಥಗಳ ಘಟನೆ ಆಯಿತು. ಅನೇಕ ಅನರ್ಥಗಳು ಘಟಿಸೋದು. ಅದು ಕೃಷ್ಣ ತೆಗೆದುಕೊಂಡಿದ್ದಾನೆ ಅಂತ ಇವನ ಮೇಲೆ ಅಪವಾದ ಬೇರೆ. ಬಹುಶಃ ತೆಗೆದುಕೊಂಡ್ರೆ ಅವನೇ ತೆಗೆದುಕೊಂಡು ಹೋಗಿರಬೇಕು ಅಂತ. ಹಾಗಾಗುತ್ತೆ, ನಮಗೂ ಹಾಗೇನೇ ಆಗುತ್ತೆ. ನಮ್ಮ ಮನೆಯಲ್ಲಿ ಒಂದು ವಸ್ತು ಕಾಣಲಿಲ್ಲ ಅಂತಂದರೆ, ಯಾವನೋ ಒಬ್ಬನ ಪಾಪ ಏನೋ ಒಂದು ಕೆಲಸಕ್ಕೆ ಬಂದಿರ್ತಾನೆ, ಅವನು ತೆಗೆದುಕೊಂಡು ಹೋಗಿರ್ಬೋದು ಅಂತ ಆಲೋಚನೆ ಮಾಡಿಬಿಡ್ತೀವಿ. ಹಾಗೆ ಅಲ್ಲಿ ಕೃಷ್ಣನ ಮೇಲೆ ಅಪವಾದ ಬಂದ್ಬಿಡ್ತು. ಆ ಅಪವಾದವನ್ನು ತಪ್ಪಿಸ್ಕೊಳ್ಳೋದಕ್ಕೆ ಮತ್ತು ಕೃಷ್ಣ ಎಷ್ಟೋ ಕಷ್ಟಪಡಬೇಕಾಯ್ತು. ಹೀಗೆ ಇದು ಅನರ್ಥ ಪರಂಪರೆ ಎನ್ನುವುದು. ಇದು ಎಲ್ಲಿಂದ ಬಂತು ಅಂತಂದರೆ ಈ ಕಾಮದಿಂದ ಶುರುವಾಗಿದೆ. ಅಲ್ಲೂ ಹಾಗೇನೆ, ಅವನು ಸೂರ್ಯನಿಂದ ಏನಾದರೂ ಸದ್ಗತಿಯನ್ನು ಇದನ್ನು ಬಯಸಿದರೆ ಈ ತೊಂದರೆ ಆಗ್ತಿರಲಿಲ್ಲ. ಅವನು ಅದನ್ನು ಆ ಮಣಿಯನ್ನು ಪಡೆದ. ಆ ಮಣಿ ಅನ್ನೋದು ಸಾಧಾರಣವಾಗಿರಲಿಲ್ಲ. ಅದು ಪ್ರತಿ ದಿವಸ ಎಷ್ಟೋ ಭಾರ ಅಂತ ಹಿಂದಿನ ಕಾಲದಲ್ಲಿ ಹೇಳ್ತಿದ್ರು, ಅಷ್ಟು ಸುವರ್ಣವನ್ನು ಕೊಡ್ತಿತ್ತಂತೆ ಅದು. ಆ ಮಣಿ ಎನ್ನುವುದು ಒಂದು ಕೈಯಿಂದ ಇನ್ನೊಂದು ಕೈಗೆ ಹೋಗ್ತಾ ಹೋಯಿತು, ಅಕ್ರೂರನ ಕೈಗೆ ಹೋಯಿತು. ಅವನು ಎಲ್ಲೋ ಓಡೋದ, ಅಲ್ಲೆಲ್ಲ ಅವನು ಏನೇನೋ ಮಾಡ್ದ, ಹೀಗೆಲ್ಲ ಅಲ್ಲಿ ಕಥೆ ಬರುತ್ತೆ. ಹಾಗಾಗಿ
ಒಂದು ವಸ್ತು ಎನ್ನುವುದು ಹೇಗೆ ಅನರ್ಥಕ್ಕೆ ಕಾರಣವಾಗಬಹುದು ಅನ್ನುವುದು ಆ ಉಪಾಖ್ಯಾನದಲ್ಲಿ ಗೊತ್ತಾಗುತ್ತೆ. ಇದಿಷ್ಟಕ್ಕೂ ಮೂಲ ಕಾರಣ ಯಾವುದಂದ್ರೆ ಕಾಮ. ಅದರಿಂದ ಧ್ಯಾಯತೋ ವಿಷಯಾನ್ ಪುಂಸಃ ಗೀತೆಯಲ್ಲಿ ಹೇಳ್ತಾನಲ್ಲ, ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷೂಪಜಾಯತೆ, ಸಂಗಾತ್ ಸಂಜಾಯತೆ ಕಾಮಃ, ಕಾಮಾತ್ ಕ್ರೋಧೋಭಿಜಾಯತೆ, ಕ್ರೋಧಾತ್ ಭವತಿ ಸಮ್ಮೋಹಃ, ಸಮ್ಮೋಹಾತ್ ಸ್ಮೃತಿವಿಭ್ರಮಃ, ಸ್ಮೃತಿಭ್ರಂಶಾತ್ ಬುದ್ಧಿನಾಶಃ, ಬುದ್ಧಿನಾಶಾತ್ ಪ್ರಣಶ್ಯತಿ ಅಂತ. ಅಲ್ಲಿ ಪ್ರಣಾಶ ಆಗಲಿಲ್ಲ, ಶ್ರೀಕೃಷ್ಣ ಇದ್ದ, ಹಾಗಾಗಿ ನಾಶ ಆಗಲಿಕ್ಕೆ ಬಿಡಲಿಲ್ಲ ಪೂರ್ತಿ. ಇಲ್ಲಿ ನಾವೆಲ್ಲ ಮತ್ತು ಇಂಥ ವಿಷಯಗಳಲ್ಲಿ ಏನಾದರೂ ತೊಡಗಿಕೊಂಡ್ರೆ ನಾಶವಾಗೋದೊಂದೇ ಉಳಿಯುತ್ತೆ, ಮತ್ತು ಬೇರೆ ಯಾವುದೂ ಉಳಿಯೋದಿಲ್ಲ. ಹೀಗೆ ತದ್ಗೃಹಾತಿ ಇಂದ್ರಿಯಾಸ್ಯೈ ತದನಧಿಗಮತಃ ಕ್ರೋಧ ಆವಿರ್ಭವೇಚ್ಚ ಪ್ರಾಪ್ತೌ ಅರ್ಥಸ್ಯ ಸಂರಕ್ಷಣಮತಿರುದಿತೋ ಲೋಭ ಏತತ್ರಯಂ ಸ್ಯಾತ್ ಅಂತ. ನಮಗೆ ದೊರೆತರೆ ನಾವು ಅದನ್ನು ಹಾಗೆ ಒಂದು ಸದ್ವಿನಿಯೋಗ ಮಾಡೋದಿಲ್ಲ. ನಮಗೆ ಸಂಪತ್ತು ಬಂತು ಅಂತಂದರೆ ಅದನ್ನು ಹೇಗಾದರೂ ಮತ್ತು ಕೂಡಿ ಹಾಕಬೇಕು ಅನ್ನೋ ವಿಚಾರವನ್ನು ಮಾಡ್ತೀವಿ. ಅರ್ಥಸ್ಯ ಪ್ರಾಪ್ತವು ಸಂರಕ್ಷಣಮತಿ ಅಂತ. ಸಂಪತ್ತು ಬಂತು ಅಂತಾದರೆ ಅದನ್ನು ಹೇಗಾದರೂ ರಕ್ಷಣೆ ಮಾಡಬೇಕು ಅಂಥೇಳಿ ನಾವು ವಿಚಾರ ಮಾಡ್ತೀವಿ. ಹಾಗೆ ವಿಚಾರ ಮಾಡಿದರೆ ಏನಾಗುತ್ತೆ ಅನ್ನೋದು ಗೊತ್ತು ನಮಗೆ. ದಾನಂ ಭೋಗೋ ನಾಶಃ ತಿಸ್ರೋಗತಯೋ ಭವಂತಿ ವಿತ್ತಸ್ಯ ಅಂತ. ಯೋ ನ ದದಾತಿ ನ ಭುಂಕ್ತೆ ತಸ್ಯ ತೃತೀಯಾಗತಿರ್ಭವತಿ. ಆದ್ದರಿಂದ ಈ ನಮಗೆ ಬೇಕಾಗಿದ್ದು ಸಿಕ್ಕಿದರೂ ಅಲ್ಲಿಗೆ ಕಥೆ ಮುಗಿಯೋದಿಲ್ಲ, ಅದನ್ನು ನಾವು ಸದ್ವಿನಿಯೋಗ ಮಾಡಬೇಕು. ಹಾಗೆ ಸಂರಕ್ಷಣೆ ಮಾಡಬೇಕು ಅಂತ ಹೊರಟ್ರೆ ಅಲ್ಲಿ ಲೋಭ ಎನ್ನುವುದು ಬರುತ್ತೆ, ಅದನ್ನು ಬಿಟ್ಟು ಬಿಡಬೇಕು ಅಂತ ಶ್ರೀಕೃಷ್ಣ ಗೀತೆಯಲ್ಲಿ ಹೇಳಿದ್ದಾನೆ. ಕಾಮ ಕ್ರೋಧಸ್ತಥಾ ಲೋಭ ತಸ್ಮಾದ್ ಏತತ್ರಯಂ ತ್ಯಜೇತ್ ಏತತ್ರಯಂ ಸ್ಯಾತ್. ಇದಕ್ಕೆ ಗೀತೆಯೇ ಮೂಲ ಇರಬೇಕು ಈ ಶ್ಲೋಕಕ್ಕೆ. ಸರ್ವೇಷಾಂ ಪಾತಹೇತು, ಎಲ್ಲರೂ ಇದರಿಂದ ಪತನವನ್ನು ಹೊಂದುತ್ತಾರೆ. ಸರ್ವೇಷಾಂ ಪಾತಹೇತು ತದಿಹ ಮತಿಮತಾತ್ಯಾಜ್ಯಂ ಅಧ್ಯಾತ್ಮಯೋಗಾತ್. ಆದ್ದರಿಂದ ತತ್ ಇಹ, ಇಹ ಅಂದರೆ ಇಲ್ಲಿ, ಮತಿಮತ ಬುದ್ಧಿವಂತನಾದವನಿಂದ ತ್ಯಾಜ್ಯಂ ಬಿಡಲ್ಪಡಬೇಕು. ಯಾವನಿಗೆ ಬುದ್ಧಿ ಇದೆಯೋ ಅವನು ಈ ಕಾಮ ಕ್ರೋಧ ಲೋಭಗಳನ್ನು ಬಿಟ್ಟು ಬಿಡಬೇಕು. ಏತತ್ರಯಂ ತ್ಯಾಜ್ಯಂ, ಹೇಗೆ ಬಿಡಬೇಕು ಅನ್ನೋದಕ್ಕೆ ಇವರು ಒಂದು ಉಪಾಯವನ್ನು ಸೂಚಿಸ್ತಾರೆ. ಅಧ್ಯಾತ್ಮಯೋಗಾತ್ ಅಂತ. ಅಧ್ಯಾತ್ಮ ಅಂತ ಅಲ್ಲ ಗೀತೆಯಲ್ಲೂ ಬರುತ್ತಲ್ಲ, ಕಿಂ ಕರ್ಮ ಕಿಂ ತದ್ ಕಿಂ ಅಧ್ಯಾತ್ಮಂ ಅಂಥೇಳಿ ಪ್ರಶ್ನೆ ಮಾಡ್ತಾನೆ. ಅದಕ್ಕೆ ಅವರು ಶ್ರೀಕೃಷ್ಣ ಉತ್ತರ ಕೊಡ್ತಾನೆ. ಅದೇ ಅಧ್ಯಾತ್ಮ ಯೋಗ. ಬುದ್ಧಿಗಿಂತ ಒಳಗೆ, ಬುದ್ಧಿಗಿಂತ ಆಚೆ ಇರುವವನು ಆತ್ಮ. ಆ ಆತ್ಮನ ಜ್ಞಾನವನ್ನು ನಾವು ಸಂಪಾದಿಸಿ ಅವನನ್ನೇ ಯಾವಾಗಲೂ ಅನುಸಂಧಾನ ಮಾಡಿದರೆ ನಿರಂತರ ಅನುಸಂಧಾನ ರೂಪಾತ್ ಅಭ್ಯಾಸ ಯೋಗಾತ್ ಅಂತ ಇವರು ವ್ಯಾಖ್ಯಾನದಲ್ಲಿ ಬರೀತಾರೆ. ಹೀಗೆ ನಾವು ಆತ್ಮನನ್ನೇ ನಿರಂತರವಾಗಿ ಅನುಸಂಧಾನ ಮಾಡುವ ಮೂಲಕ ಈ ಕಾಮ ಕ್ರೋಧ ಲೋಭ ಈ ಮೂರು ಅನರ್ಥ ಕಾರಣಗಳನ್ನು ಬಿಟ್ಟು ಬಿಡಬೇಕು. ಹಾಗೆ ಬಿಡೋದು ಅಷ್ಟು ಸುಲಭ ಅಲ್ಲ ಅದು. ಯಾಕೆಂದರೆ ಅದು ನಮ್ಮ ಸಂಸ್ಕಾರವನ್ನು ಅವಲಂಬಿಸಿರುತ್ತೆ, ನಮ್ಮ ಪೂರ್ವಜನ್ಮದ ಕರ್ಮವನ್ನು ಅವಲಂಬಿಸಿರುತ್ತೆ. ಅದಕ್ಕೆ ಇವರೇನು ಹೇಳ್ತಾರೆ ಅಂತಂದರೆ, ನಮಗೆ ಈ ಒಳ್ಳೆಯ ಬುದ್ಧಿ ಬರಬೇಕು ಅಂತಂದರೂ ಬುದ್ಧಿ ಕರ್ಮಾನುಸಾರಿಣಿ. ಹಿಂದೆ ಒಳ್ಳೆಯ ಕರ್ಮವನ್ನು ಮಾಡಿದರೆ ಇವನಿಗೆ ಒಳ್ಳೆಯ ಬುದ್ಧಿ ಬರುತ್ತೆ. ಅದಲ್ಲದೆ ಹಿಂದೆ ಕೆಟ್ಟ ಕರ್ಮವನ್ನು ಮಾಡಿದರೆ ಇವನಿಗೆ ವಿಪರೀತವಾದ ಬುದ್ಧಿಯೇ ಬರುತ್ತೆ. ಅದು ಅದು ಅನುಭವಿಸಿದ್ದ ಅದು ಈ ಒಂದು ಕಥೆಯನ್ನು ಹೇಳ್ತಾರೆ. ನಾನು ಬಾಲ್ಯದಲ್ಲಿ ಹೇಳ್ತಿದ್ರು. ಅದು ಏನು ಅಂತಂದರೆ, ಲಕ್ಷ್ಮಿಗೆ ಒಬ್ಬ ತಮ್ಮ ಅಂತಿದ್ದಾನಂತೆ. ಲಕ್ಷ್ಮಿಗೆ ಒಬ್ಬಳ ಅಕ್ಕ ಇದ್ದಾಳೆ, ಅವಳಿಗೆ ಜ್ಯೇಷ್ಠಾಲಕ್ಷ್ಮಿ ಅಂತ ಹೆಸರು. ಒಬ್ಬ ತಮ್ಮ ಇದ್ದಾನೆ, ಅವನಿಗೆ ದಾಮೋದರ ಅಂತ ಹೆಸರಂತೆ. ಅದು ಬರೀ ಕಥೆಯಲ್ಲಿದೆಯೋ ಪುರಾಣದಲ್ಲಿದೆಯೋ ನನಗೆ ಗೊತ್ತಿಲ್ಲ. ನಾವು ಚಿಕ್ಕವರು ಇರುವಾಗ ಹೇಳ್ತಿದ್ರು ಅದನ್ನ. ಆ ಜ್ಯೇಷ್ಠಾಲಕ್ಷ್ಮಿಯೂ ದರಿದ್ರ ಲಕ್ಷ್ಮಿ ಅಂತಲೇ ಹೆಸರು, ಏನೂ ಇಲ್ಲ ಅವಳಲ್ಲಿ. ಆಮೇಲೆ ಆ ಲಕ್ಷ್ಮಿ ತಮ್ಮ ಇದಾನಲ್ಲ ದಾಮೋದರ, ಅವನಲ್ಲೂ ಏನೂ ಇಲ್ಲ, ಇಬ್ಬರಿಗೂ ಇಲ್ಲ. ಈ ಲಕ್ಷ್ಮಿಗೆ ಮಾತ್ರ ಸಂಪತ್ತು ಬೇಕಾದಷ್ಟಿದೆ, ಅದು ಮುಕ್ತಾಯವೇ ಆಗೋದಿಲ್ಲ, ಅಷ್ಟು ಸಂಪತ್ತಿದೆ. ಆ ಲಕ್ಷ್ಮಿಗೆ ಏನು ಆಲೋಚನೆ ಅಂತಂದರೆ, ಹೇಗಾದರೂ ಇವರು ಉದ್ಧಾರ ಮಾಡಬೇಕು, ಈ ಅಕ್ಕನನ್ನೂ ಉದ್ಧಾರ ಮಾಡಬೇಕು. ಹಣ ಕೊಟ್ಟರೆ ಒಂದಷ್ಟು ಉದ್ಧಾರ ಆಗುತ್ತಲ್ಲ, ನಾವು ತಿಳ್ಕೊಂಡಿದ್ದೇವೆ ಹಾಗೆ. ಹಣ ಕೊಟ್ಬಿಟ್ರೆ ಉದ್ಧಾರ ಆಗ್ತಾರೆ ಅಂತ.
ಆಮೇಲೆ ಈ ಕಡೆ ತಮ್ಮ ಇದ್ದಾನೆ, ಇವನನ್ನು ಹೇಗಾದರೂ ಉದ್ಧಾರ ಮಾಡಬೇಕು ಅಂತ. ಸರಿ, ಉದ್ಧಾರ ಮಾಡೋದು ಹೇಗೆ? ವಿಷ್ಣುವಿನ ಹತ್ರ ಹೇಳಿದ್ರಂತೆ, ಹೇಗಾದರೂ ಇವರಿಬ್ಬರನ್ನು ಉದ್ಧಾರ ಮಾಡಬೇಕಾಗಿತ್ತು, ನಾನು ಒಂದಷ್ಟು ಸಂಪತ್ತು ಕೊಡ್ತೇನೆ ಅವರಿಗೆ. ಹೋ ಕೊಡ್ಬೋದು, ಏನೂ ತೊಂದರೆ ಇಲ್ಲ ಅಂತ ಮಹಾವಿಷ್ಣುವಿನ ಒಪ್ಪಿಗೆ ಸಿಕ್ಬಿಡ್ತು ಅವಳಿಗೆ. ಒಪ್ಪಿಗೆ ಸಿಕ್ಕ ಮೇಲೆ ಇವಳು ಏನು ಮಾಡಿದಳು ಅಂತಂದರೆ, ಆ ದಾಮೋದರ ಹೋಗ್ತಾ ಇದ್ದಂತೆ ಒಂದು ಕಡೆ, ಹೋಗ್ತಾ ಇರುವಲ್ಲಿ ಇವಳು ಏನು ಮಾಡಿದ್ದಾಳೆ ಅಂತಂದರೆ, ತುಂಬ ಸಂಪತ್ತನ್ನು ಅಲ್ಲಿ ಆ ದಾರಿಯಲ್ಲಿ ಹಾಕ್ಬಿಟ್ಟಿದ್ದಾಳೆ. ಆ ಸಂಪತ್ತು ಕಂಡ್ರೆ ಅವನೇನು ಬಿಡೋದಿಲ್ವಲ್ಲ, ಅವನಿಗೆ ಮೊದಲೇ ದಾರಿದ್ರ್ಯದಿಂದ ತೊಂದರೆ ಅನುಭವಿಸ್ತಾ ಇದ್ದಾನೆ. ಯಾಕೆಂದರೆ ದಾರಿದ್ರ್ಯ ಅನ್ನೋದು ತುಂಬ ಕಷ್ಟವನ್ನು ಉಂಟು ಮಾಡಿಕೊಡುತ್ತೆ. ಅದು ಮಾನಸಿಕವಾಗಿಯೂ ಪೀಡೆ, ಬಾಹ್ಯದಲ್ಲಿಯೂ ಪೀಡೆ, ಬಹಳ ತೊಂದರೆ ಕೊಡುತ್ತೆ ಅಂಥೇಳಿ ನಮ್ಮ ಗ್ರಂಥಗಳಲ್ಲೆಲ್ಲ ವರ್ಣನೆ ಬರುತ್ತೆ. ಈ ಸಂಸ್ಕೃತದಲ್ಲಂತೂ ಒಂದು ದರಿದ್ರಚಾರುದತ್ತ ಅಂತ ಒಂದು ನಾಟಕ ಇದೆ, ಭಾಳ ಚೆನ್ನಾಗಿರುತ್ತೆ. ಅದನ್ನೆಲ್ಲ ನಾವು ಓದೋದಾಗಲಿ ನೋಡೋದಾಗಲಿ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಈ ದಾಮೋದರನಿಗೆ ಏನಾಯಿತು, ಇವನು ಯೋಚನೆ ಮಾಡ್ತಾ ಇದ್ದ, ಒಟ್ಟಿನಲ್ಲಿ ಈ ದಾರಿದ್ರ್ಯವನ್ನು ತಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂಥೇಳಿ ಇವನಿಗೆ ಯೋಚನೆ ಜಾಸ್ತಿ ಆಗಿ ಇವನೇನು ಮಾಡಿದ್ದಾನೆ, ಆ ಸಂಪತ್ತು ಇದೆಯಲ್ಲ ಅದು ಬಂದಾಗ ಅವನಿಗೆ ಯೋಚನೆಯೇ ಜಾಸ್ತಿಯಾಗಿ ಕಣ್ಣು ಮುಚ್ಚಿಕೊಂಡು ಹೊರಟ್ಬಿಟ್ನಂತೆ. ಆ ಸಂಪತ್ತಿನ ಮೇಲೆ ಹೋಗ್ತಾ ಇದ್ದಾನೆ ಅವನು, ಆದರೆ ಹೋಗೋದು ಹೇಗೆ ಹೋಗ್ತಾ ಇದ್ದಾನೆ ಅಂತಂದರೆ ಕಣ್ಣು ಮುಚ್ಚಿಕೊಂಡು ಹೋಗ್ತಾ ಇದ್ದಾನೆ. ಅಂದರೆ ಅದು ಸಂಕೇತ. ಅಲ್ಲಿ ಕಣ್ಣು ಮುಚ್ಚಿಕೊಂಡೇ ಅವನು ಹೋಗ್ತಾನೆ, ನೋಡ್ದೇನೆ ಹೋದರೂ ಹೋಗ್ಬೋದಲ್ಲ. ಯಾಕೆಂದರೆ ಗಮನಿಸದೇ ಹೋದರೆ ಅಲ್ಲಿ ಎಷ್ಟೇ ಸಂಪತ್ತಿದ್ರೂ ಏನೂ ಪ್ರಯೋಜನ ಇಲ್ಲ. ಈಗ ದಾರಿಯಲ್ಲಿ ಪಳಪಳ ಹೊಳೆಯುವಂಥ ವಸ್ತು ಇದ್ದಿದ್ದೆಲ್ಲ ಅದು ಬೆಳ್ಳಿ ಅಲ್ಲ. ಈಗಿನ ಕಾಲದಂತೂ ಪಳಪಳ ವಸ್ತು ಬೇಕಾದಷ್ಟು ಇರುತ್ತೆ. ಅಲ್ಲಿ ಒಂದು ಪ್ಲಾಸ್ಟಿಕ್ ಇದು ಅಥವಾ ಏನೋ ಒಂದು ಸಣ್ಣ ಇದನ್ನು ಹಾಕಿದ್ರು ಆ ಕವರ್ ಏನಾಗಿರುತ್ತೆ ಅಂತಂದರೆ ಅದು ಚೆನ್ನಾಗಿ ಹೊಳಿತಾ ಇರುತ್ತೆ, ಬೆಳ್ಳಿ ಹಾಗೆ ಕಾಣ್ತಾ ಇರುತ್ತೆ. ಅದನ್ನೆಲ್ಲ ಬೆಳ್ಳಿ ಅಂತ ನಾವು ತೆಗೆದುಕೊಳ್ಳಿಕ್ಕೆ ಹೋದರೆ ಅದು ಹಾಸ್ಯಾಸ್ಪದ ಆಗುತ್ತೆ. ನಿಜವಾದ ಬೆಳ್ಳಿಯಲ್ಲಿ ಬಿದ್ದಿದ್ರೂ ನಮಗೆ ಗೊತ್ತಾಗೋದಿಲ್ಲ. ಹಾಗಾಗಿ ಇದಕ್ಕೆಲ್ಲ ಏನು ಕಾರಣ ಅಂತಂದರೆ ಅದೃಷ್ಟವೇ ಕಾರಣ ಅಂತ ಒಬ್ಬ ಕವಿ ಹೇಳ್ತಾನೆ. ಏನು ಅಂತಂದರೆ, ದಾರಿದ್ರ್ಯ ದೋಷ ಗುಣಕೋಟಿಹಾರಿ ಅಂತ. ನಮ್ಮ ಕಾಳಿದಾಸ ಏನು ಹೇಳ್ದ ಅಂತಂದರೆ, ಹಿಮಾಲಯದಲ್ಲಿ ಅನೇಕ ರತ್ನಗಳಿವೆ, ಆದ್ದರಿಂದ ಅಲ್ಲಿ ದೋಷ ಇದೆ ಅಂತಂದರೆ ಅದು ಒಂದು ದೋಷ ಆಗಿ ಉಳಿಯೋದಿಲ್ಲ. ಅನಂತರತ್ನ ಪ್ರಭವಸ್ಯ ಯಸ್ಯ ಹಿಮನ್ನ ಸೌಭಾಗ್ಯ ವಿಲೋಪಿ ಜಾತಂ, ಕಾಳಿದಾಸ ಕುಮಾರ ಸಂಭವದಲ್ಲಿ ಹೇಳ್ತಾನೆ. ಅಂದರೆ ಅಲ್ಲಿ ಅನಂತ ರತ್ನಗಳಿವೆ, ಅಸಂಖ್ಯಾತವಾದ ರತ್ನಗಳಿವೆ. ಆ ರತ್ನಗಳಿರುವ ಕಾರಣದಿಂದ ಅಲ್ಲಿ ಹಿಮ ಇದೆ ಅನ್ನೋದೊಂದು ದೋಷ ಆಗೋದಿಲ್ವಂತೆ ಅಂತ ಕಾಳಿದಾಸ ಹೇಳ್ದ. ಇದನ್ನು ನೋಡಿಕೊಂಡು ಇನ್ನೊಬ್ಬ ಕವಿ ಹೇಳ್ದ, ಏನು ಅಂತ, ಅವನಿಗೆ ಸರಿಯಾಗಿ ಗೊತ್ತಿಲ್ಲ ಕಾಳಿದಾಸನಿಗೆ ಅಂತ. ಯಾಕೆಂದರೆ ಒಂದು ದೋಷ, ಏಕೋಹಿ ದೋಷೋ ಗುಣಸನ್ನಿಪಾತೆ ಅಂತ ಮುಂದೆ ಕಾಳಿದಾಸ ಹೇಳಿದ್ದಾರೆ. ಅನೇಕ ಗುಣಗಳಿರುವಾಗ ಒಂದು ದೋಷ ಇದ್ದರೆ ಅದೊಂದು ತೊಂದರೆ ಆಗೋದಿಲ್ಲ, ಆ ಗುಣಗಳೇ ಮೇಲಕ್ಕೆ ಬರ್ತಾವೆ ಅಂಥೇಳಿ ಅದಕ್ಕೆ ಚಂದ್ರನ ಉದಾಹರಣೆಯನ್ನು ಕೊಟ್ಟಿದ್ದಾನೆ. ಆದರೆ ಇವನೇನು ಹೇಳ್ತಾನೆ ಅಂದರೆ, ಈ ಕವಿ ಕಾಳಿದಾಸನಿಗೆ ಸರಿಯಾಗಿ ಗೊತ್ತಿಲ್ಲ, ಅವನು ದಾರಿದ್ರ್ಯ ಅನ್ನೋದನ್ನು ನೋಡಿಲ್ಲ ಅಂತ ಕಾಣಿಸುತ್ತೆ. ಏಕೋ ಹಿ ದೋಷೋ ಗುಣಸನ್ನಿಪಾತೆ ನಿಮಜ್ಜತಿಯಿಂದೋ ರೀತಿ ಯೋ ಬಭಾಷೆ ಅಂತ. ಚಂದ್ರನಲ್ಲಿ ಅನೇಕ ಗುಣಗಳಿವೆಯಲ್ಲ, ಅಲ್ಲೂ ಹಿಮ ಇದೆ, ಶೀತಲ ಕಿರಣ, ಅವನು ಶೀತಕಿರಣ. ಆ ಚಂದ್ರನಲ್ಲಿರುವ ಶೈತ್ಯ ಅನ್ನೋದೊಂದು ದೋಷ ಆಗೋದಿಲ್ಲ, ಅದು ಗುಣವೇ ಆಗುತ್ತೆ. ಯಾಕೆ ಅಂದರೆ ಚಂದ್ರ ಮನೋಹರವಾಗಿ ಕಾಣಿಸ್ತಾನೆ. ಹಾಗೆ ಹಿಮಾಲಯದಲ್ಲಿರುವ ಹಿಮ ಅನ್ನೋದು ದೋಷವಾಗುವುದಿಲ್ಲ, ಯಾಕೆ ಅಲ್ಲಿ ಅನಂತ ರತ್ನಗಳಿವೆ ಅಂತ. ಹೀಗೆ ಏಕೋಹಿ ದೋಷೋ ಗುಣಸನ್ನಿಪಾತೆ ಅಂತ ಹೇಳಿದಲ್ಲ ಅವನು. ನಿಮಜ್ಜತೆ ಇಂದೋರಿವ ಯೋ ಬಭಾಷೆ, ಯಾವ ಕವಿ ಬಭಾಷೆ, ಯಾವ ಕವಿ ಹೇಳಿದ್ನೋ ಅವನು ದಾರಿದ್ರ್ಯವನ್ನು ನೋಡಿಲ್ಲ. ಯಾಕೆ ಅಂದರೆ ಅದು ಗುಣಕೋಟಿಹಾರಿ ಅಂತ. ಕೋಟಿಗಟ್ಟಲೆ ಗುಣ ಇದ್ದರೂ ಅವುಗಳನ್ನೆಲ್ಲ ಈ ದಾರಿದ್ರ್ಯ ನುಂಗ್ ಹಾಕಿಬಿಡುತ್ತಂತೆ. ನತೇನ ದೃಷ್ಟ ಕವಿನಾ ಕದಾಚಿತ್ ದಾರಿದ್ರ್ಯ ದೋಷ ಗುಣಕೋಟಿಹಾರಿ ಅಂತ. ಕೋಟಿಗಟ್ಟಲೆ ಗುಣ ಇದ್ದರೂ ಈ ದಾರಿದ್ರ್ಯ ಅನ್ನೋದೊಂದು ಇತ್ತು ಅಂತಾದರೆ ಅದಕ್ಕೆ ಅವನಿಗೆ ಯಾವ ಬೆಲೆಯೂ ಬರೋದಿಲ್ಲ. ಅದಕ್ಕೆ ಈ ಭರ್ತೃಹರಿ ಇಂಥ ವರ್ಣನೆಯನ್ನು ತುಂಬ ಮಾಡಿದ್ದಾನೆ. ಈ ಶ್ಲೋಕ ಭರ್ತೃಹರಿದಲ್ಲ, ಇದು ಯಾವುದೋ ಏನು ಬೇರೆ ಕವಿ ಬರೆದಿರೋದು. ಇರಲಿ, ಪ್ರಕೃತದಲ್ಲಿ ನಾವು ಆಲೋಚನೆ ಮಾಡಬೇಕಾದಿಷ್ಟು, ಈ ಪ್ರಪಂಚದಲ್ಲಿ ಗುಣದೋಷಗಳು ಎರಡೂ ಉಂಟು. ಅದರಲ್ಲಿ ನಾವು ಏನು ಮಾಡಬೇಕು ಅಂತಂದರೆ, ಪ್ರಪಂಚದಲ್ಲಿ ದೋಷಗಳು ಯಾವುವು ಅಂತಂದರೆ ಈ ಮೂರೇ, ಕಾಮ, ಕ್ರೋಧ ಮತ್ತು ಲೋಭ. ಈ ಮೂರನ್ನೂ ಬಿಟ್ಟು ಬಿಡಬೇಕು. ಆ ಮೂರನ್ನು ಬಿಟ್ಟು ನಾವು ಅಧ್ಯಾತ್ಮ ಯೋಗವನ್ನು ಅವಲಂಬಿಸಬೇಕು. ಹಾಗಾದರೆ ನಮಗೆ ಆನಂದ ಸಾಗರವೇ ನಮಗೆ ದೊರೆಯುತ್ತೆ. ಅದಿಲ್ಲದೆ ಇದ್ದರೆ ನಾವು ಪತಿತರಾಗ್ತೀವಿ ಅಂಥೇಳಿ ಈ ಶ್ಲೋಕದಲ್ಲಿ ಆಚಾರ್ಯರು ನಮಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ.
ಕಾಮೋ ಬುದ್ಧಾವುದೇತಿ ಪ್ರಥಮಮಿಹ ಮನಸ್ಯುದ್ದಿಶತ್ಯರ್ಥಜಾತಂ ತದ್ಗೃಹ್ಣಾತೀಂದ್ರಿಯಾಸ್ಯೈಸ್ತದನಧಿಗಮತಃ ಕ್ರೋಧ ಆವಿರ್ಭವೇಚ್ಚ ಪ್ರಾಪ್ತಾವರ್ಥಸ್ಯ ಸಂರಕ್ಷಣಮತಿರುದಿತೋ ಲೋಭ ಏತತ್ರಯಂ ಸ್ಯಾತ್ ಸರ್ವೇಷಾಂ ಪಾತಹೇತುಸ್ತದಿಹ ಮತಿಮತಾತ್ಯಾಜ್ಯಮಧ್ಯಾತ್ಮಯೋಗಾತ್. ಹೀಗೆ ಇವತ್ತು 2 ಶ್ಲೋಕಗಳ ಚಿಂತನೆಯನ್ನು ನಾವು ಮಾಡಿದ್ದೀವಿ. ಸನ್ನಿಧಿಯನ್ನು ಇಲ್ಲಿ ಇದ್ದು ನಮ್ಮ ಕಾರ್ಯಕ್ರಮವನ್ನು ಉತ್ತೇಜಿಸಿದ ಉಭಯ ಗುರುಗಳಿಗೂ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ.